ಮರ ಒಂದ್ ಮರಕ್ಕೆ 50,000 ಅಂದ್ರೆ ನಿಮ್ಗೆ 12 ವರ್ಷಕ್ಕೆ ಎಷ್ಟಾಯ್ತು? 50 ಲಕ್ಷ ರೂಪಾಯಿ ರಿಟರ್ನ್ ಸಿಕ್ತಂಗ. ಈಗ ಬಯ್ಯರ್ಗೇನೋ ಅವ್ರದೇ ಸ್ವಂತ ಕೃಷಿ ಮಾಡೋ ಆಸೆ ಇರುತ್ತೆ, ನಾವು ಮಾಡಿದ್ನೇ ಮಾಡ್ಬೇಕು ಅಂತಿಲ್ಲಲ್ಲ. ಅವ್ರಿಗೆ ನಂಗೆ ಅಡಕೆ ತೋಟ ಇಷ್ಟ, ನಂಗೆ ತೆಂಗಿನ ತೋಟ ಇಷ್ಟ ಅನ್ನೋದೇನೋ ಅವ್ರ ಮನ್ಸಲ್ಲಿ ಇರುತ್ತೆ ಅಂತ ಇಟ್ಕೊಳ್ಳಿ. ಸೊ ಅದಕ್ಕೂ ಅವ್ರಿಗೆ ವ್ಯವಸ್ಥೆ ಬೇಕಲ್ಲ. ಸೊ ಅಲ್ಲೊಂದ್ ಸಣ್ಣ ಕಾಟೇಜ್ ಮಾಡಿದ್ರೆ ಅಗ್ರಿ ಟೂರಿಸಂ ಸ್ಟಾರ್ಟ್ ಆಗುತ್ತೆ. ಒನ್ ಡೇ ಸ್ಟೇ, ಬನ್ನಿ ಸುಮ್ನೆ ಇದ್ದು ಓಡಾಡ್ಕೊಂಡು ಅಲ್ಲಿ ಬೆಂಚ್ ಎಲ್ಲ ಮಾಡಿ. ಇದು ಇನ್ನೊಂದು 5 ವರ್ಷ ಆದ್ರೆ ಕಂಪ್ಲೀಟ್ ಮರಗಳು ಕವರ್ ಆಗಿ ನಿಮ್ಗೆ ಒಂದು ಕಾರ್ಡ್ ನೋಡಿದ್ರೆ ಹೆಂಗಿರ್ಬೇಕು ಹಂಗಿರ್ಬೇಕು. ಈ ರೀಜನ್ ಏನಕ್ಕೆ ಆತರ ಗಿಡ ಹಾಕದೆ ಖಾಲಿ ಬಿಟ್ಟಿದೀವಿ ಅಂದ್ರೆ ಇದೊಂದು ಸ್ಟೇ ಏರಿಯಾ ಮಾಡ್ಕೊಂಡ್ರೆ ವ್ಯೂ ತುಂಬಾ ಚೆನ್ನಾಗಿರುತ್ತೆ, ವಾಸ ಇರೋದಕ್ಕೆ ಚೆನ್ನಾಗಿರುತ್ತೆ ಅನ್ನೋ ರೀಸನ್ಗೆ ಇದು ನಂಗೆ ಖಾಲಿ ಬಿಟ್ಟಿದ್ದೀವಿ. ಹಾಯ್ ಎಲ್ರಿಗೂ ನಮಸ್ಕಾರ. ನಾವಿವತ್ತು ವಸುಧಾ ರೂಟ್ಸ್ ಮತ್ತೆ ಬ್ಯಾಕ್ಯಾರ್ಡ್ ಸ್ಲೋಪ್ಸ್ ಅವರ ಧಾತು ಫಾರ್ಮ್ ಅಲ್ಲಿ ಇದೀವಿ. ಫಾರ್ಮ್ ಹೇಗಿದೆ, ಏನ್ ವಿಶೇಷತೆ ಇದೆ, ಫಾರ್ಮ್ ಟೂರ್ ಮಾಡೋಣ ಬನ್ನಿ. ಜಾಗ ನಿಮ್ಗೆ ನೇಚರ್ ತುಂಬಾ ಚೆನ್ನಾಗಿದೆ. ಪ್ಲಸ್ ನಮ್ ಕಾನ್ಸೆಪ್ಟಿಗೆ ನಾವು ಜಾಗನ ಫಸ್ಟ್ ಖಾಲಿ ಜಾಗ ಬಂದು ನೋಡಿದಾಗ ಕರೆಕ್ಟ್ ಆಗಿದೆ ಅಂತ ಅನ್ನಿಸ್ತು. ಸೊ ನಮ್ದು ಇಲ್ಲಿ ಪರ್ಮಾಕಲ್ಚರ್ 1 ಎಕರ್ ಇದೆ, 1 ಎಕರ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಆಗಿ ಮಾಡಿದೀವಲ್ಲ. ಸೊ ಪರ್ಮಾಕಲ್ಚರ್ ಮಾಡೋದಕ್ಕೆ ನಾವ್ ಇಲ್ಲಿರೋ ನ್ಯಾಚುರಲ್ ರಿಸೋರ್ಸಸ್ ನ ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಸೂಟ್ ಆಗೋ ತರ ಇದೆ ಇದ್ರದ್ದು ಲ್ಯಾಂಡ್ಸ್ಕೇಪ್. ನಾವಿಲ್ಲಿ ಕೃಷಿ ಮಾಡೋದ್ರ ಜೊತೆಗೆ ನೇಚರ್ ನ ಎಂಜಾಯ್ ಮಾಡ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತು ನಮ್ಗೆ. ಅದಕ್ಕೆ ಸೂಟ್ ಆಗೋ ಲ್ಯಾಂಡ್ ಸರ್ಚ್ ಮಾಡುವಾಗ ಈ ಲ್ಯಾಂಡ್ ಸೂಟೇಬಲ್ ಅಂತ ಅನ್ನಿಸ್ತು. ಪರ್ಮಾಕಲ್ಚರ್ ಅಂದ್ರೆ ಪರ್ಮನೆಂಟ್ ಅಗ್ರಿಕಲ್ಚರ್ ಅಂತ ಆ ಟರ್ಮ್ ಮೀನಿಂಗ್. ಈ ಕೃಷಿಲಿ ಯಾವ ತರ ಇರುತ್ತೆ ಅಂದ್ರೆ ಈ ಫಾರ್ಮಿಂಗ್ ಅಲ್ಲಿ ನೀವು ಇನಿಷಿಯಲಿ ಒಂದು 3-4 ಇಯರ್ಸ್ ಸ್ವಲ್ಪ ಮೇಂಟೆನೆನ್ಸ್ ಮಾಡ್ಬೇಕಾಗತ್ತೆ. ಅದಾದ್ಮೇಲೆ ಸೆಲ್ಫ್ ಸಸ್ಟೈನಿಂಗ್ ಅಂತೀವಿ. ಸೊ ಅಲ್ಲಿರೋ ಗಿಡ ಮರಗಳಿಗೆ ನೀವೇನು ಎಫರ್ಟ್ ಹಾಕಿಲ್ಲ ಅಂದ್ರೂ ಅವುಗಳು ಸರ್ವೈವ್ ಆಗಿ ನಿಮ್ಮ ಫಾರ್ಮ್ ಸಸ್ಟೈನ್ ಆಗಿರುತ್ತೆ. ಸೊ ಆ ಹಂತ ರೀಚ್ ಮಾಡ್ಕೊಡೋ ತನಕ ನಾವು ಕೃಷಿ ಮಾಡಬೇಕು. ಈಗ ಅಂತ ಅಂದ್ರೆ ಒಂದು ಎಷ್ಟು ದಿನ ಆಗ್ಬೋದು? ಒಂದು 3 to 4 ಇಯರ್ಸ್ ನಾವು ಸ್ವಲ್ಪ ಮೇಂಟೈನ್ ಮಾಡಬೇಕು. ಮೇಂಟೆನೆನ್ಸ್ ಅಂದ್ರೆ ಏನು, ನೀರ್ ರೆಗ್ಯುಲರ್ ಕೊಡೋದು ಮಾಡ್ಲೇಬೇಕಾಗತ್ತೆ. ಒಂದ್ ಸ್ವಲ್ಪ ಗಿಡಗಳು ಸ್ಟ್ರಾಂಗ್ ಆಗಿ ರೂಟ್ಸ್ ಬಿಟ್ಕೊಂಡು ಅದು ಬೆಳೆದ್ ನಿಲ್ಲೋ ತನಕ ಅದಕ್ಕೆ ಗೊಬ್ಬರ ಕೊಡೋದು, ಪಾತಿ ಮಾಡೋದು, ಅದಕ್ಕೆ ಏನ್ ನಮ್ದು ನ್ಯಾಚುರಲ್ ಫಾರ್ಮಿಂಗ್ ಮೆಥಡ್ಸ್ ಇದೆ, ಮಲ್ಚಿಂಗ್ ಮಾಡ್ತೀವಿ, ಅದೆಲ್ಲ ಮಾಡಿ ಮೇಂಟೈನ್ ಮಾಡ್ಕೋತಾ ಹೋದ್ರೆ ಆಮೇಲೆ ನೀವು ಏನು ಮಾಡಿಲ್ಲ ಅಂದ್ರೂ ಅವುಗಳೆಲ್ಲ ಸಸ್ಟೈನ್ ಆಗಿ ಬೆಳ್ಕೊಂಡಿರುತ್ತೆ. ಇದು ಕನಕಪುರ ಆಗಿ ಬರುತ್ತೆ. ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿಯಿಂದ ಬರೋರಿಗೆ 65 ಕಿಲೋಮೀಟರ್ ಆಗುತ್ತೆ. ಬೆಂಗಳೂರು ಸೆಂಟ್ರಲ್ ಇಂದ ಒಂದು 75-80 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಲ್ಯಾಂಡ್ ಮಾರ್ಕ್ ಹೊಗೆನಕಲ್, ಬ್ಯಾಂಗ್ಳೂರ್ ಹೊಗೆನಕಲ್ ರೋಡ್ ಇದೆಯಲ್ಲ, ಆ ರೋಡಿಗೆ 400 ಮೀಟರ್ಸ್ ಆಗುತ್ತೆ. ಫಾರ್ಮ್ ಹೆಸರು ಬಂದ್ಬಿಟ್ಟು ವಸುಧಾ ರೂಟ್ಸ್ ಬ್ಯಾಕ್ಯಾರ್ಡ್ ಸ್ಲೋಪ್ಸ್ ಅವರು ಮಾಡಿರೋ ಧಾತು ಅಂತ. ಟೋಟಲ್ ನಮ್ದು 2 ಎಕರೆ 12 ಗುಂಟೆ ಪಟ್ಟಾ ಲ್ಯಾಂಡ್ ಇದೆ, 6 ಗುಂಟೆ ಖರಾಬ್ ಬರುತ್ತೆ. ಓವರ್ ಆಲ್ ಫೆನ್ಸ್ಡ್ ಏರಿಯಾ ನಮ್ದು ಏನ್ ಬೇಲಿ ಹಾಕಿದೀವಿ 2 ಎಕರೆ 18 ಗುಂಟೆ ಫೆನ್ಸ್ ಆಗಿರೋ ಏರಿಯಾ. ತಗೊಂಡಾಗ ಖಾಲಿ ಜಾಗ ಇತ್ತು. ಇಲ್ಲಿ ನಿಮ್ ಪಕ್ಕ ಏನ್ ಬೋಳ್ ಗುಡ್ಡಗಳು ಕಾಣುತ್ತೆ, ಇದನ್ನ ತಗೊಂಡು ನಾವು ತುಂಬಾ ಹಂತವಾಗಿ ಡೆವಲಪ್ ಮಾಡಿದೀವಿ. ಈ ಕಡೆ ಲೈನ್ ಇರೋದು ಟಿಶ್ಯೂ ಕಲ್ಚರ್ ಟೀಕ್ಗಳಿದು. ಇದ್ರದ್ದು ವಿಶೇಷತೆ ಏನು ಅಂದ್ರೆ ನಿಮ್ಗೆ 12ರಿಂದ 13 ವರ್ಷಕ್ಕೆ ಇದನ್ನ ಹಾರ್ವೆಸ್ಟ್ ಮಾಡಬಹುದು. 12-13 ವರ್ಷಕ್ಕೆ ನಿಮ್ಗೆ 1 ಮೀಟರ್ ಗರ್ತ್ ರೀಚ್ ಆಗುತ್ತೆ ಅಂತ ಕೊಡ್ತಾರೆ. ಸೊ ಈಗ 9 ಮಂತ್ಸ್ ಗೆ ನಿಮ್ಗೊಂದು 10-12 ಅಡಿ ಗ್ರೋತ್ ಆಗಿದೆ. ಇದು ನಿಮ್ಗೆ ಇನ್ನೊಂದು 12 ವರ್ಷ ಆದ್ಮೇಲೆ ಒಳ್ಳೆ ರಿಟರ್ನ್ ಬರುತ್ತೆ. ಎಕ್ಸಾಂಪಲ್ ನಮ್ ಫಾರ್ಮ್ ಅಲ್ಲೇ ಇವಾಗ ಇದು 107 ಇದೆ, 100 ಗಿಡ ಉಳ್ಕೋತು ಅನ್ಕೊಳ್ಳಿ. ಇವತ್ತಿನ ಮಾರ್ಕೆಟ್ ರೇಟೇ ನೀವು ಕನ್ಸಿಡರ್ ಮಾಡಿದ್ರೆ ಒಂದ್ ಫುಲ್ ಮರಕ್ಕೆ 10 ಅಡಿ ತನಕ ನಿಮ್ಗೆ 1 ಮೀಟರ್ ಗರ್ತ್ ಬಂದ್ರೆ ಅಟ್ಲೀಸ್ಟ್ ಇವತ್ತಿನ ರೇಟಿಗೆ 50,000 ರೂಪಾಯಿ ಸಿಗುತ್ತೆ ಒಂದು ಟೀಕ್ ಮರಕ್ಕೆ. 12 ವರ್ಷಕ್ಕೆ ಇವತ್ತಿನ ರೇಟ್ ನಾನು ನಿಮ್ಗೆ ಹೇಳ್ತೇನೆ. 12 ವರ್ಷಕ್ಕೆ ಏನ್ ರೇಟ್ ಆಗಿರತ್ತೆ ನನಗೆ ಗೊತ್ತಿಲ್ಲ. ಇವತ್ತು ನಿಮ್ಮ ಹತ್ರ ಒಂದು 20 ಅಡಿ ಎತ್ತರ 1 ಮೀಟರ್ ಗರ್ತಿರೋ ಅಂತ ಟೀಕ್ ಮರ ನೀವು ಮಾರ್ಕೆಟ್ ಅಲ್ಲಿ ಸೇಲ್ ಮಾಡಕ್ ಹೋದ್ರೆ ಅಟ್ಲೀಸ್ಟ್ 50,000 ರೂಪಾಯಿ ನಿಮ್ ಕೈಗೆ ಬರುತ್ತೆ. 100 ಮರ ಉಳ್ಕೋತು ಅನ್ಕೊಳ್ಳಿ 107ರಲ್ಲಿ. 100 ಮರ, 1 ಮರಕ್ಕೆ 50,000 ಅಂದ್ರೆ ನಿಮ್ಗೆ 12 ವರ್ಷಕ್ಕೆ ಎಷ್ಟಾಯ್ತು? 50 ಲಕ್ಷ ರೂಪಾಯಿ ರಿಟರ್ನ್ ಸಿಕ್ತಂಗಾಯ್ತು. ಈ ಕಡೆ ನಾವು ಮಹಾಗನಿ ಮತ್ತೆ ನೀಮ್ ಹಾಕಿದೀವಿ. ಸೊ ಇದು ಬಾರ್ಡರ್ ಕ್ರಾಪ್ಸ್ ಅಂತ ನಮ್ ಬೇಲಿ ಪಕ್ಕ ಹಾಕೋತೀವಿ. ವಿಂಡ್ ಬ್ರೇಕರ್ಸ್ ಆಗೋ ಹೆಲ್ಪ್ ಮಾಡುತ್ತೆ. ನಮ್ಗೆ ಈ ಕಡೆಯಿಂದ ಗಾಳಿ ಬೀಸಿದ್ರೆ ಈ ಮರಗಳು ಬೆಳೆದಾಗ ಗಾಳಿ ರಬ್ಸಕ್ಕೆ, ಈಗ ಎಕ್ಸಾಂಪಲ್ ಇಲ್ಲಿ ಬಾಳೆ ಹಾಕಿದ್ವಿ ಅಂತ ಇಟ್ಕೊಳ್ಳಿ, ಈ ಕಡೆ ಜೋರ ಗಾಳಿ ಬೀಸಿದ್ರೆ ಬಾಳೆ ಎಲ್ಲ ಮಲ್ಕೋತಾವ ಆ ಕಡೆಗೆ. ಸೊ ಈ ಮರಗಳು ಎದ್ದು ನಿಂತ್ರೆ ನಮ್ಗೆ ಆ ಗಾಳಿನ ಬ್ರೇಕ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಬೌಂಡ್ರಿ ಕ್ರಾಪ್ಸ್ ನಾವು ವಿಂಡ್ ಬ್ರೇಕರ್ಸ್ ಆಗೋ ಯೂಸ್ ಮಾಡ್ತೀವಿ. ಲಾಂಗ್ ಟರ್ಮ್ ಅಲ್ಲಿ ನಮ್ಗೆ ಇದರಿಂದ ಟಿಂಬರು ಸಿಗುತ್ತೆ. ಎಷ್ಟು ಗಿಡ ಇದೆ ಇದು? ಇದು 50 ಗಿಡಗಳಿದೆ. ಇದು ಹಂಗೆ ವ್ಯಾಲ್ಯೂ ಟೀಕ್ ಅಷ್ಟು ವ್ಯಾಲ್ಯೂ ಇಲ್ಲ, ಬಟ್ ಇದನ್ನು ಟಿಂಬರ್ ಗೆ ಯೂಸ್ ಆಗುವ ಫರ್ನಿಚರ್ಸ್ ಹೆಲ್ಪ್ ಆಗುತ್ತೆ, ಪ್ಲೈವುಡ್ ಇಂಡಸ್ಟ್ರೀಸ್ ಹೆಲ್ಪ್ ಆಗುತ್ತೆ. ಸೊ ಇವೆಲ್ಲ ಫಾಸ್ಟ್ ಗ್ರೋಯಿಂಗ್ ಮರಗಳು ಇವೆಲ್ಲ. ಈ ಕಡೆ ನಾವು 1 ಎಕರ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಜಾಗ ಬಿಟ್ಟಿದೀವಿ ಅಂತ ಹೇಳಿದ್ನಲ್ಲ, ಅದರಲ್ಲಿ ಇದೊಂದು ಪ್ಲಾಟ್, ಅಲ್ಲಿ 3 ಪ್ಲಾಟ್ ಬರುತ್ತೆ. ಏನ್ ಬೆಳೆ ಇದು? ಈಗ ಸದ್ಯಕ್ಕೆ ಹುರುಳಿ ಹಾಕಿದೀವಿ. ಇದಕ್ಕೂ ಮುಂಚೆ ಹಸಿರೆಲೆ ಗೊಬ್ಬರ ಮಾಡೋದಕ್ಕೆ ಅಂತ ಒಂದು 20 ತರ ಕಾಳುಗಳನ್ನೆಲ್ಲ ಚೆಲ್ಬಿಟ್ಟು ಅದನ್ನ ಬೆಳೆಸ್ಬಿಟ್ಟು ಆಮೇಲೆ ರೋಟೋವೇಟ್ ಹೊಡೆದಿರ್ತೀವಿ. ಬೇಸಿಕಲಿ ನಾವು ಬಯೋಮಾಸ್ ಜಾಸ್ತಿ ಮಾಡಕ್ಕೆ. ಸೊ ಜಾಸ್ತಿ ಎಲೆನ ಭೂಮಿ ಒಳಗೆ ಸೇರಿಸಿದಷ್ಟು ಇದರದ್ದು ಫರ್ಟಿಲಿಟಿ, ಸಾಯಿಲ್ದು ಗೊಬ್ಬರ ಜಾಸ್ತಿ ಆಗಿರುತ್ತೆ. ಸಾಯಿಲ್ ಹೆಲ್ತ್ ಇಂಪ್ರೂವ್ ಮಾಡೋದಕ್ಕೆ ಆ ಥರ ಮಾಡಿರ್ತೀವಿ. ಸೊ ಅದೆಲ್ಲ ಮಾಡಾಗಿದೆ. ಈಗ ಹುರುಳಿ ಹಾಕಿದೀವಿ. ಹುರುಳಿಲಿ ಒಂದು ಬೆನಿಫಿಟ್ ಏನು ಅಂದ್ರೆ ನೈಟ್ರೋಜನ್ ಫಿಕ್ಸೇಷನ್ ಆಗುತ್ತೆ, ಪ್ಲಸ್ ನಮಗೆ ಹುರುಳಿನೂ ಸಿಗುತ್ತೆ. ಇದು ಅಗಸೆ ಗ್ಲಿರಿಸಿಡಿ ಹಾಕಿದೀವಿ. ಇದನ್ನು ವಿಂಡ್ ಬ್ರೇಕರ್ಸ್ ಆಗಿ ಹೆಲ್ಪ್ ಆಗುತ್ತೆ. ಪ್ಲಸ್ ಅಗಸೆ ನಮಗೆ ನೈಟ್ರೋಜನ್ ಫಿಕ್ಸೇಷನ್ ಹೆಲ್ಪ್ ಆಗುತ್ತೆ. ರೂಟ್ಸ್ ಅಲ್ಲಿ ರೈಸೋಮ್ಸ್ ಇರುತ್ತೆ.
ಗ್ಲಿಸಿಡಿಯಾ ಕೆಳಗಿದೆಯಲ್ಲ ಇದು ಗೊಬ್ಬರದ ಗಿಡ ಅಂತೀವಿ. ಸೊ ಇದು ತುಂಬಾ ಫಾಸ್ಟ್ ಗ್ರೋಯಿಂಗ್. ನೀವು ಒಂದ್ಸಲ ಕಟ್ ಮಾಡಿ 3 ತಿಂಗಳಿಗೆ ಮತ್ತೆ ಬೆಳೆದಿರುತ್ತೆ ಅದು. ಸೊ ಅದನ್ನೆಲ್ಲ ಕಟ್ ಮಾಡಿ ನಾವು ಗಿಡಕ್ಕೆ ಮಲ್ಚಿಂಗ್ ಕೊಡಕ್ಕೆ ಯೂಸ್ ಮಾಡ್ಬೋದು. ಇಲ್ಲ ನಮ್ಮಲ್ಲಿ ವರ್ಮಿ ಕಾಂಪೋಸ್ಟ್ ಬಿಟ್ಟಿದೆ ನಮ್ಮ ಕೊಟ್ಟಿಗೆ ಪಕ್ಕ. ಸೊ ಇದನ್ನೆಲ್ಲ ತಗೊಂಡೋಗ್ಬಿಟ್ಟು ಅಲ್ಲಿ ವರ್ಮಿ ಕಾಂಪೋಸ್ಟ್ ಮಾಡ್ಬೋದು. ಸೊ ಬೇಸಿಕಲಿ ಬಯೋಮಾಸ್ ಜನರೇಟ್ ಮಾಡಬೇಕು, ಅದೊಂದು ಸಾಯಿಲ್ ಕೊಡಬೇಕು, ಸಾಯಿಲ್ ಫರ್ಟಿಲಿಟಿ ಇಂಪ್ರೂವ್ ಮಾಡಬೇಕು. ಸೊ ಅದಕ್ಕೆ ಏನು ಸೂಟೇಬಲ್ ಆಗುತ್ತೆ ಆ ರೀತಿ ಡಿಸೈನ್ ಮಾಡಿರ್ತೀವಿ ಫಾರ್ಮ್ನ. ಟೋಟಲ್ 51 ಇದೆ. ಅದರಲ್ಲಿ 45 ನಾಟಿ ತೆಂಗಿನ ಮರಗಳಿದೆ. ಇಲ್ಲಿ 6 ಮಲೇಷಿಯನ್ ಡ್ವಾರ್ಫ್ ತೆಂಗಿದೆ. ಇದು 3 ಕಲರ್ ಬರುತ್ತೆ. ಇದು ಆರೆಂಜು, ಗ್ರೀನು, ಯೆಲ್ಲೋ. ಇಂಡಿಯನ್ ಬ್ರೀಡ್ ಅಲ್ಲ ಇವು? ಮಲೇಷಿಯನ್ ಇಂದ ತಂದಿರೋ ಬ್ರೀಡು, ಅಂದ್ರೆ ನಾವು ತಂದಿರಲ್ಲ, ಅಲ್ಲಿಂದ ಬಂದಿರೋ ವೆರೈಟಿ ಗಿಡ ಡೆವಲಪ್ ಆಗಿರೋದು. ಹೌದು. ಇಲ್ಲಿ 3 ಗಿಡ ಇದೆ. ಎಂಟ್ರಿಯಿಂದ ಆ ಕಡೆಗೆ 3 ಗಿಡ ಇದೆ. ಬೇಸಿಕಲಿ ಇದು ಎಳ್ನೀರಿಗೆ ಚೆನ್ನಾಗಿರುತ್ತೆ. ಅಂದ್ರೆ ಎಷ್ಟು ವರ್ಷಕ್ಕೆ ಕಾಯಿ ಬಿಡುತ್ತೆ ಆ ಥರ? ಇದೆಲ್ಲ 4 ವರ್ಷಕ್ಕೆಲ್ಲ ಕಾಯಿ ಬಿಡಕ್ಕೆ ಸ್ಟಾರ್ಟ್ ಆಗುತ್ತೆ. ಡಿಪೆಂಡ್ಸ್ ನಾವು ಹೆಂಗ್ ಚೆನ್ನಾಗಿ ಮೇಂಟೈನ್ ಒಳ್ಳೆ ಇಳುವರಿ ಬರುತ್ತೆ. ಒಳ್ಳೆ ಇಳುವರಿ ಬರುತ್ತೆ. ಎಳ್ನೀರಿಗೋಸ್ಕರ ಬೆಳೆಯುವಂತ ವೆರೈಟಿ ಇದು. ಮನೆ ಮುಂದೆನೆ ಇದ್ರೆ ನಮ್ಗೆ ಎಳ್ನೀರಿಗೆ ಉಪಯೋಗ ಆಗುತ್ತೆ. ಅದ್ರಲ್ಲಿ ನಾವು ಎಳ್ನೀರು ಕೀಳ್ತಾ ಹೋದ್ರೆ ಗಿಡಗಳಿಗೆ ಆಹಾರ ಎಫೆಕ್ಟ್ ಆಗ್ತಾ ಆಗುತ್ತೆ. ಸೊ ಅದನ್ನ ಬಿಟ್ಬಿಟ್ಟು ನಮ್ಮ ಎಳ್ನೀರ ಅವಶ್ಯಕತೆಗೆ ಅಂತಾನೆ ಅದು ಬೇರೆ ಬ್ರೀಡ್, ಬೇರೆ ಬ್ರೀಡ್. ಹೌದು, ಅದು ನಾಟಿ ತೆಂಗಿನ ಮರಗಳದು. ಇದು ಮಲೇಷಿಯನ್ ಡ್ವಾರ್ಫ್ ಕೋಕೋನಟ್ಸ್ಗಳು. ಇದು ಕುಳ್ಳಕ್ಕಿದ್ದಂಗೆನೆ ನಮ್ಗೆ ಎಳ್ನೀರು ಬಿಡಕ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡ್ತಾ ಇರೋದು ಪ್ಯಾಷನ್ ಫ್ರೂಟ್ಸ್. ಇದೆಲ್ಲ ಜ್ಯೂಸ್ ಹಣ್ಣು ಅಂತೀವಲ್ಲ, ಸೊ ಅದು. ಇದು ವೈಲೆಟ್ ವೆರೈಟಿ. ಹಣ್ಣಾಗ್ತಾ ಈ ತರ ಕಲರ್ ಬರುತ್ತೆ. ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ಹಣ್ಣಾದಷ್ಟು ನಿಮ್ಗೆ ಹಣ್ಣುಗಳ ಕಲರ್ ಬರುತ್ತೆ. ಸೊ ಈಲ್ಡ್ ನೋಡಿ ಚೆನ್ನಾಗಿ ಬಿಡ್ತಾ ಇದೆ ಹಣ್ಣುಗಳಿದು. ಇದು ನಿಮ್ಗೆ ಇದೆಲ್ಲ ಎಲ್ಲಿ ಸಿಗುತ್ತೆ ಬೀಜಗಳೆಲ್ಲ? ನರ್ಸರಿಗೆ ಬೀಜ ಏನಿಲ್ಲ, ಗಿಡಗಳು ಸಿಗುತ್ತೆ. ನರ್ಸರೀಸಿಂದ ಗಿಡಗಳು ತಗೊಂಡ್ ಬರೋದು. ಬಳ್ಳಿ ಗಿಡ ಅಲ್ಲ, ಸೊ ಅದಕ್ಕೆ ಬೆಳ್ಕೊಂಡು ಹೋಗೋಕೆ ಒಂದು ಸಪೋರ್ಟ್ ಬೇಕು. ನಮ್ಗೆ ಫೆನ್ಸ್ ಇರೋದ್ರಿಂದ ಫೆನ್ಸ್ ಯೂಸ್ ಮಾಡಿ ಅದಕ್ಕೆ ಹಬ್ಸಿದೀವಿ. ಪ್ಲಸ್ ಮನೆ ಮುಂದೆನೆ ಇರೋದು ನಮ್ಗೆ ಬೇಕಾದಾಗ ಇಲ್ಲೇ ಕಿತ್ಕೊಂಡು ನಾವು ಜ್ಯೂಸ್ ಮಾಡ್ಕೊಳಕ್ ಆಗತ್ತೆ ಅಂತ ಮನೆ ಹತ್ರದಲ್ಲಿ ಹಾಕೊಂಡಿದೀವಿ. ವರ್ಮಿ ಕಾಂಪೋಸ್ಟ್ ಬಿಟ್ಟಿದೆ, ಎರೆಹುಳು ಗೊಬ್ಬರ ಇದೆಲ್ಲ. ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡೋದ್ರಿಂದ ನಾವು ಯಾವ್ದು ಕೆಮಿಕಲ್ ಗೊಬ್ಬರ ಯೂಸ್ ಮಾಡಲ್ಲ. ಇಲ್ಲಿ ನಾವು ವರ್ಮಿ ಕಾಂಪೋಸ್ಟ್ ಮಾಡೋದಕ್ಕೆ ಫೆಸಿಲಿಟಿ ಮಾಡಿದೀವಿ. ಡಬಲ್ ಪಿಟ್ ಮೆಥಡ್ ಅಂತ. ಸೊ ನಾವು ಒಂದ್ ಪಿಟ್ ಫಿಲ್ ಮಾಡಿ ಇಲ್ಲಿ ಹುಳ ಬಿಡ್ತೀವಿ ಅನ್ಕೊಳ್ಳಿ. ಇದು ವರ್ಮಿ ಕಾಂಪೋಸ್ಟ್ ಪ್ರೊಸೆಸ್ ಆಗ್ತಿದ್ದಂಗೆ ಇನ್ನೊಂದು ಪಿಟ್ ಫಿಲ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಸೊ ಇದು ಮುಗಿತಿದಂಗೆ ಇದರಿಂದ ಹುಳಗಳೆಲ್ಲ ಈ ಕಡೆಗೆ ಶಿಫ್ಟ್ ಆಗಿರುತ್ತೆ. ಒಂದ್ ಪಿಟ್ ಅಲ್ಲಿ ಹಾರ್ವೆಸ್ಟ್ ಮಾಡ್ಕೊಬಹುದು. ಸೊ ಆ ಮೆಥಡ್ ಅಲ್ಲಿ ಯೂಸ್ ಮಾಡೋದಕ್ಕೆ ವರ್ಮಿ ಕಾಂಪೋಸ್ಟ್ ಪಿಟ್ಸ್ ಮಾಡಿರ್ತೀವಿ. ಇದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿರೋದು. ಇದು ನಮ್ದು ಸ್ಟ್ರಕ್ಚರ್ ಇದೆಲ್ಲ ಒಂದು 30 ಫೀಟ್ ಬೈ 50 ಫೀಟ್ ಸ್ಟ್ರಕ್ಚರ್ ಇದೆ ಟೋಟಲ್. ಸೊ ಏನೇ ಮಳೆ ನೀರು ಬಿದ್ರು ಕಂಪ್ಲೀಟ್ ಇಲ್ಲಿಗೆ ಬಂದು ಈ ಪೈಪಲ್ಲಿ ಹೋಗುತ್ತೆ. ಇಲ್ಲಿಂದ ಅಲ್ಲಿ ನಮ್ದು ಕೃಷಿ ಹೊಂಡ ಇದೆಯಲ್ಲ, ಕೃಷಿ ಹೊಂಡಕ್ಕೆ ವಾಟರ್ ಹೋಗುತ್ತೆ. ಅಕಸ್ಮಾತ್ ಕೃಷಿ ಹೊಂಡ ಫಿಲ್ ಆಗಿದೆ ಬೇಡ ಅಂದ್ರೆ ಈ ವಾಲ್ ಕ್ಲೋಸ್ ಮಾಡಿದ್ರೆ ಇಲ್ಲಿಂದ ಆಚೆ ಬಂದು ಇಲ್ಲಿ ಕೆನಲ್ ಕರ್ಕೊಂಡು ಹೋಗುತ್ತೆ. ಸಿ ಪ್ರಾಪರ್ಟಿಗೆ ಓನ್ TC ಕನೆಕ್ಷನ್ ತಗೊಂಡಿದೀವಿ. 2 ಮೋಟಾರ್ ರನ್ ಮಾಡಕ್ಕೂ ಈ TC ನಮ್ ಪ್ರೈವೇಟ್ TC ತರ ಇರುತ್ತೆ. ಇಲ್ಲಿಂದ ಏನು ಶೇರಿಂಗ್ ಇರಲ್ಲ. ಸೊ ಕಂಪ್ಲೀಟ್ ಪವರ್ ನಮ್ಮ ಪ್ರಾಪರ್ಟಿ ಮಾತ್ರ ಯುಟಿಲೈಸ್ ಮಾಡ್ಕೊಬಹುದು. ಸುತ್ತ ಫೆನ್ಸಿಂಗ್ ಇದೆ ಹಾಗೆ. ಸುತ್ತ ಫೆನ್ಸಿಂಗ್ ಇದೆ. ನೀವು ಫೆನ್ಸಿಂಗು ಅಬ್ಸರ್ವ್ ಮಾಡಿದ್ರೆ ಟಾಟಾ ಕಂಪ್ನಿದು ಫಾರ್ಮ್ಗೆ ಅಂತಾನೆ ಮಾಡಿರೋ ಫೆನ್ಸಸ್ ಇದು. ಕೆಳಗಡೆ ಸಣ್ಣ ಡೆಡಿಕೇಟೆಡ್. ಹೌದು, ಇದು ಡೆಡಿಕೇಟೆಡ್ ನಾಟೆಡ್ ಫೆನ್ಸ್ ಅಂತ ಫಾರ್ಮ್ ಲ್ಯಾಂಡ್ಸ್ಗೆ ಅಂತಾನೆ ಡಿಸೈನ್ ಮಾಡಿರೋದು. ನೀವು ಕೆಳಗೆ ನೋಡಿ ಬರೀ 2 ಇಂಚ್ ಗ್ಯಾಪ್ ಇದೆ, ಚಿಕ್ಕ ಪ್ರಾಣಿ ನುಗ್ಬಾರದು ಅಂತ. ಮೇಲೆ ಹೋಗ್ತಾ 4 ಇಂಚು, ಅದ್ರ ಮೇಲೆ ಬರ್ತಾ 6 ಇಂಚ್. ಡಿಸೈನ್ ಮಾಡುವಾಗ್ಲೂ ಹಂಗೆ ಮಾಡಿದ್ದಾರೆ. ಹೌದೌದು. ಮತ್ತೆ ಇದು ನಾಟ್ ಇದೆ. ಎವ್ರಿ ಜಾಯಿಂಟ್ ಅಲ್ಲೂ ಒಂದೊಂದು ನಾಟ್ಸ್ ಇರುತ್ತೆ. ಸೊ ಅದು ಬಿಡಿಸ್ಕೊಳಕ್ ಚಾನ್ಸೇ ಇಲ್ಲ. ನೀವು ನಾರ್ಮಲ್ ಮೆಸ್ ನೋಡಿ ಸುಮ್ಮನೆ ಹಿಂಗೆ ವೈಂಡ್ ಮಾಡ್ಕೊಂಡು ಹೋಗಿರ್ತಾರೆ ಒಂದಕ್ಕೊಂದು. ಬಟ್ ಇದು ಎವ್ರಿ ಜಾಯಿಂಟ್ ಅಲ್ಲೂ ನಾಟ್ ಇರುತ್ತೆ. ಅಕಸ್ಮಾತ್ ಒಂದು ಕಂಬ ಒಡೆದೋಯ್ತು ಮುರಿದೋಯ್ತು ಅಂದ್ರೂ ಮೆಶ್ ಏನು ಲೂಸ್ ಆಗಲ್ಲ. ಇದು ಕೊಟ್ಟಿಗೆ ಇದೆ. ನಮ್ಮ ನ್ಯಾಚುರಲ್ ಫಾರ್ಮಿಂಗ್ ಅಲ್ಲಿ ಹಸುಗಳಿದ್ದಷ್ಟು ಬಹಳ ಒಳ್ಳೇದು. ಯಾಕಂದ್ರೆ ನಾವು ಕೆಮಿಕಲ್ ಗೊಬ್ಬರ ಯೂಸ್ ಮಾಡಲ್ಲ ಅಂತ ಹೇಳಿದ್ನಲ್ಲ, ಸಗಣಿ ಗೊಬ್ಬರನೇ ಮೇನ್ ಇಂಪಾರ್ಟೆಂಟ್. ಅಲ್ಲ ಹಸು ಕಟ್ಟಕ್ ಆಗಂಗೆ ವ್ಯವಸ್ಥೆ ಇರುತ್ತೆ. ಇದು ನಮ್ದು ಪವರ್ ಸಪ್ಲೈ ಕಂಟ್ರೋಲ್ಸ್ ಎಲ್ಲ ಇಲ್ಲಿರುತ್ತೆ. ಒಂದು ಹಸುಗೆ ನಿಂತ್ಕೊಳ್ಳಕ್ಕೆ ಆರಾಮಾಗಿ ರೆಸ್ಟ್ ಮಾಡಕ್ಕೆ ಏನ್ ಬಿಡ್ತಬೇಕು ಅದೆಲ್ಲ ಪ್ರಾಪರ್ ಆಗಿ ತಗೊಂಡು ಒಂದಕ್ಕೊಂದು ಡಿಸ್ಟೆನ್ಸ್ ಎಷ್ಟಿದೆ, ಒಂದು 10 ಅಡಿ ಇದೆ ಬಿಡ್ತು. ಒಂದು ಹಸುಗೆ 5 ಅಡಿ ಜಾಗ ಸಿಗುತ್ತೆ ಕೂತ್ಕೊಳ್ಳೋದಕ್ಕೆ. ಪ್ಲಸ್ ಇಲ್ಲಿ ಗೊಂತು ಎಷ್ಟು ಅಗಲ ಇರಬೇಕು, ಅದು ಕೆಳಗಿಂದ ಹೈಟ್ ಎಷ್ಟು ಇರಬೇಕು, ಅದೆಲ್ಲ ಪ್ರಾಪರ್ ಆಗಿ ಪ್ಲಾನ್ ಮಾಡಿ ಡಿಸೈನ್ ಸದ್ಯಕ್ಕೆ ಏನು ಯೂಸ್ ಮಾಡ್ತಾ ಇಲ್ಲ. ಸದ್ಯಕ್ಕೆ ನಮ್ಗೆ ಏನು ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಏನ್ ಈ ಫಾರ್ಮ್ ಡೆವಲಪ್ ಮಾಡುವಾಗಿತ್ತು ಅದೊಂದಷ್ಟು ಹಾಕೊಂಡಿದ್ದೆಲ್ಲ ಡ್ರಿಪ್ಸ್, ಸ್ಪ್ರಿಂಕ್ಲರ್ಸ್ ಅದೆಲ್ಲ ಇಟ್ಕೊಂಡಿರ್ತೀವಿ. ಟೋಟಲ್ ಶೆಡ್ ಬಂದು ಅಳತೆ ಇದು 20 by 20 ಇದೆ ಶೆಡ್ ಅಳತೆ. ಇದು ನಮ್ದು ಬೋರ್ವೆಲ್ ಸ್ಟಾರ್ಟರ್ಸ್ ಮತ್ತೆ ನಮ್ದು ಇನ್ನೊಂದು ಪಾಂಡ್ ಇದೆ ಅಲ್ಲ, ಅದನ್ನ ಸ್ಟಾರ್ಟ್ ಮಾಡಕ್ಕೆ ಈಗ ನಮ್ಮ ಪ್ಲಾನ್ ಹೆಂಗಿದೆ ಅಂದ್ರೆ ವೀಕೆಂಡ್ ಫಾರ್ಮರ್ಸ್ಗೆ ಸೂಟೇಬಲ್ ಆಗಂಗಿರ್ಬೇಕು. ಸೊ ನಾವೆಲ್ಲ ಈಗ ಸಿಟಿಲಿ ನಮಗೆ ಕೆಲಸ ಇರುತ್ತಲ್ಲ, ಸೊ ನಾವ್ ಇಲ್ಲೇ ಇದ್ದು ಆನ್ ಆಫ್ ವಾಲ್ ತಿರುಗಿಸೋದೆಲ್ಲ ಮಾಡಕ್ಕಾಗಲ್ಲ. ಅದಕ್ಕೆ ಮ್ಯಾಕ್ಸಿಮಮ್ ಆಟೋಮೇಷನ್ ಮಾಡ್ಬಿಟ್ಟಿದೀವಿ ನಾವು. ಈಗ ನಿಮ್ಗೆ ಎಕ್ಸಾಂಪಲ್ ತೋರಿಸ್ತೀನಿ. ನನ್ನ ಮೊಬೈಲ್ ಇಂದ ಆಪರೇಟ್ ಮಾಡಿ ನಾನೀಗ ಇಲ್ಲಿ ನೋಡಿ ಕಾಲ್ ಮಾಡಿದ್ರೆ ಏನಾಗುತ್ತಾ, ಅಲ್ಲಿ ಸೌಂಡ್ ಇಲ್ಲಿ ಗ್ರೀನ್ ಲೈಟ್ ಬಂತಲ್ವಾ,
ಅಲ್ಲಿ ನೋಡಿ. ಈಗ ಆಫ್ ಮಾಡ್ಬೋದಾ? ಹಾ, ಆಫ್ ಇಲ್ಲೇ ಮಾಡ್ಬೋದು. ಎಕ್ಸಾಂಪಲ್ ಈಗ ಅದು ಆನ್ ಆಗಿದ್ದು ಎಲ್ಲಿ ಅಂತ ತೋರಿಸ್ತೀನಿ ನಿಮ್ಗೆ CCTV ಕ್ಯಾಮ್ರಲ್ಲಿ. ಪಾಂಡಲ್ ಆನ್ ಆಗಿದೆ. ಪಾಂಡಲ್ಲಿ ಈಗ ನೋಡಿ ಇಲ್ಲಿ ನೀರು ಡಂಪ್ ಆಗ್ತಾ ಇದೆ. ಈಗ ಇಲ್ಲಿ ಮೊಬೈಲಲ್ಲಿ ನಾವು ಸ್ವಿಚ್ ಆನ್ ಮಾಡಿದ್ರೆ ಪಾಂಡಲ್ಲಿ ನಾವೀಗ ಮನೇಲಿ ಇದೀವಿ ಅಂತ ಇಟ್ಕೊಳ್ಳಿ, ನಾವು ಫಾರ್ಮಲ್ಲಿ ಇಲ್ಲ, ನೀವು ಬೆಂಗಳೂರಲ್ಲಿ ಇದ್ದೀರಾ. ಸೊ ನಾ ಕ್ಯಾಮ್ರಲ್ಲಿ ಚೆಕ್ ಮಾಡ್ತೀನಿ ಪಾಂಡಲ್ಲಿ ಎಷ್ಟು ನೀರಿದೆ ಅಂತ. ನೀರು ಖಾಲಿ ಆಗಿದೆ ಅಂದ್ರೆ ಈ ತರ ಮೊಬೈಲಲ್ಲಿ ಆನ್ ಮಾಡ್ಬಿಟ್ಟು ಇಲ್ಲಿ ಮಾನಿಟರ್ ಮಾಡ್ತೀನಿ. ಪಾಂಡ್ ಫಿಲ್ ಆಯ್ತು ಅಂತ ಹಿಂಗ್ ನೋಡ್ತೀನಲ್ಲ, ಓಕೆ ಪಾಂಡ್ ಫಿಲ್ ಆಯ್ತು ಅಂದಮೇಲೆ ಈಗ ವಾಪಸ್ ನಾನು ಹಿಂಗೆ ಆಫ್ ಮಾಡ್ತೀನಿ. ಜಸ್ಟ್ ಒಂದು ಕಾಲ್ ಅಷ್ಟೇ. ಕಾಲ್ ಅಂದ್ರೆ ಆಪ್ಷನ್ ಇದೆ, ನಾನು ಹಂಗೆ ಸೆಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ನೀವು ದಿನಕ್ಕೆ ನಂಗೆ ಈಸಿ ಸುಮ್ ಡಯಲ್ ಮಾಡ್ಬಿಟ್ಟು ನನ್ನ ಜಾಬಲ್ಲಿ ಇಟ್ಬಿಡ್ಬೋದು ಫೋನ್. ಆಫ್ ಆಗೋದು ಗ್ರೀನ್ ಆಫ್ ಆಗುತ್ತೆ, ಅಲ್ಲಿ ಗ್ರೀನ್ ಲೈಟ್ ಆಫ್ ಆಯ್ತು, ಮೋಟರ್ ಆಫ್ ಆಯ್ತು. ಓಕೆ, ಇಲ್ಲಿ ಪಾಂಡಲ್ ಇವಾಗ ಆಫ್ ಆಗಿದೆ. ಈಗ ನೀವು ಇಲ್ಲಿ ಪಾಂಡಲ್ ನೋಡಿದ್ರೆ ಆಫ್ ಆಗುತ್ತೆ. ನಮ್ದು ಇರಿಗೇಷನ್ ಸಿಸ್ಟಮ್ ಕಂಪ್ಲೀಟ್ ಇಲ್ಲೇ ಇರೋದು. ಇದು 4 ಗುಂಟೆ ಇದೆ. ಒಂದು ಬೋರ್ವೆಲ್, ವಾಟರ್ ಸ್ಟೋರೇಜ್ ಪಾಂಡ್ 2 ಇರೋದು. ಈಗ ಕೃಷಿ ಹೊಂಡ ಎಷ್ಟು ಮೆಜರ್ಮೆಂಟ್ ಅಲ್ಲಿ ಇದೆ? ಕೃಷಿ ಹೊಂಡ 20 ಅಡಿ 10 ಫೀಟ್ ಡೆಪ್ತ್ ಇದೆ. ಸೊ ಆಲ್ಮೋಸ್ಟ್ ನಮಗೆ 1 lakh ಅಷ್ಟು ಲೀಟರ್ ವಾಟರ್ ಕೆಪಾಸಿಟಿ ಇರುತ್ತೆ ಸ್ಟೋರೇಜ್. ಡೆಪ್ತ್ ಒಂದು 10 ಫೀಟ್ ಸಿಗುತ್ತೆ. ಇಲ್ಲಿ ಇರಿಗೇಷನ್ ಹೆಂಗಿದೆ ಅಂದ್ರೆ ನಾವು ಬೋರ್ವೆಲ್ ಇಂದ ಇದಕ್ಕೆ ಡಂಪ್ ಮಾಡ್ಕೋತೀವಿ ಕೃಷಿ ಹೊಂಡಕ್ಕೆ. ಇಲ್ಲಿಂದ ಇನ್ನೊಂದು ದೊಡ್ಡ ಮೋಟರ್ ಇದೆ ಒಳಗೆ, ಅದು 24,000 ಲೀಟರ್ ಪರ್ ಅವರ್ ಔಟ್ಪುಟ್ ಇದೆ ಆ ಮೋಟರ್ ಅಲ್ಲಿ. ಇದು ನಮ್ದು ಮೇಲೆ ಫಿಲ್ಟ್ರೇಷನ್ ಸಿಸ್ಟಮ್ ಇದೆ ಡ್ರಿಪ್ಗೆ, ಅಲ್ಲಿಗೆ ಪಂಪ್ ಮಾಡಿ ಅಲ್ಲಿಂದ ಇಡೀ ಜಮೀನಿಗೆ ಸ್ಪ್ಲಿಟ್ ಆಗುತ್ತೆ ವಾಟರ್. ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಕ್ಕೆ ನೀವು ಕೃಷಿ ಹೊಂಡ ಮಾಡಿರೋದಾ? ಇಲ್ಲ, ನಮ್ದು ಬೋರ್ವೆಲ್ ವಾಟರ್ನ ಫಸ್ಟ್ ಇಲ್ಲಿ ಡಂಪ್ ಮಾಡಿ. ಬೋರ್ವೆಲ್ ವಾಟರ್ ಏನಾಗುತ್ತೆ ನಿಮ್ಗೆ, ಇವತ್ತು ಇಷ್ಟಾಗ್ಲ ನೀರ್ ಕಟ್ಟದೆ, ನೆಕ್ಸ್ಟ್ ಇನ್ನು ಈ ಪಾತಿಗೆ ನೀರ್ ಕಟ್ಟದೆ, ಹಂಗ್ ಮಾಡ್ಬೇಕಾಗುತ್ತೆ. ಸೊ ನಾವೇನ್ ಮಾಡ್ತೀವಿ, ಅಲ್ಲಿ ಮಾಡೋದ್ರ ಬದಲು ಇಲ್ಲಿಗೆ ಸ್ಟೋರ್ ಮಾಡ್ತೀವಿ ವಾಟರ್ನ. ಇಲ್ಲಿ ಸ್ಟೋರ್ ಮಾಡ್ಬಿಟ್ಟು ಇಲ್ಲಿಂದ ಇನ್ನೊಂದು ದೊಡ್ಡ ಮೋಟರ್ ಹಾಕಿದೀವಿ. ಇದು ಪಂಪ್ ಆದ್ರೆ ನೀವು ಇಲ್ಲಿ ಬಂದು ವಾಲ್ ತಿರುಗಿಸೋ ಅವಶ್ಯಕತೆನೇ ಇಲ್ಲ, ಎಲ್ಲ ಸೆಟ್ ಇದೆ. ಜಸ್ಟ್ ನೀವು ಮೊಬೈಲ್ ಇಂದ ಮೋಟರ್ ಆನ್ ಮಾಡಿದ್ರೆ ಕಂಪ್ಲೀಟ್ ಲ್ಯಾಂಡ್ ಗೆ ಇರಿಗೇಷನ್ ಆಗ್ತದೆ. ಇವಾಗ ನಾವು ಅಲ್ಲಿ ಒಳಗಡೆ ಮೊಬೈಲ್ ಆನ್ ಮಾಡೋದಲ್ಲ, ಅಲ್ಲಿ ಮೋಟರ್ ಆನ್ ಆಗಿತ್ತು. ಅದು ಆನ್ ಆಗಿತ್ತಲ್ಲ, ಈಗ ಇಲ್ಲೇ ನಿಮ್ಗೆ ರೈಸ್ ಆಗ್ತಾ ಇರುತ್ತೆ. ಇವಾಗ ಆಫ್ ಮಾಡಿದ್ರೆ ಇಲ್ಲೇ ಆಫ್ ಮಾಡ್ಬೋದು. ಇಲ್ಲೇ ಆಫ್ ಮಾಡ್ಬೋದು. ಇನ್ ಕೇಸ್ ತುಮ್ತು ಕೃಷಿ ಹೊಂಡ ಅಂದ್ರೆ ನೀವು ಮನೇಲಿ ಇಟ್ಕೊಂಡು ಎಲ್ಲ ಕ್ಯಾಮ್ರಾ ಇದೆ ಅಲ್ಲ, ಅಲ್ಲಿ ಅಬ್ಸರ್ವ್ ಮಾಡ್ತೀವಿ. ಈಗ ಆನ್ ಇದೆ ಅಲ್ಲ, ಈಗ ಆಫ್ ಆಗುತ್ತೆ. ಕ್ಯಾಮ್ರಾ ಅದು ಯಾವಾಗಲೂ ಬ್ಲಿಂಕ್ ಆಗ್ತಾನೆ ಇರುತ್ತಾ? ನಾವ್ ಇಲ್ಲಿ ಇದೀವಿ, ನಮ್ಮನ್ನ ರೆಕಗ್ನೈಸ್ ಮಾಡಿ ಬ್ಲಿಂಕ್ ಆಗ್ತದೆ. ನಾವಿಲ್ಲ ಅಂದ್ರೆ ಏನಿಲ್ಲ, ಯಾರಾದ್ರೂ ಬಂದ್ರೆ ರೆಕಗ್ನೈಸ್ ಮಾಡುತ್ತೆ, ನಂಗೆ ನೋಟಿಫಿಕೇಶನ್ಸ್ ಬರುತ್ತೆ. ಪ್ರಾಪರ್ಟಿಲಿ 2 CCTV ಕ್ಯಾಮ್ರಾ ಇದೆ. ಅಂದ್ರೆ ಒಂದು ಡಿವೈಸ್ ಅಲ್ಲಿ 2 ಕ್ಯಾಮ್ರಾ ಇರುತ್ತೆ. ನಿಮ್ಗೆ ಒಂದು ಫಿಕ್ಸ್ಡ್ ವ್ಯೂ ಇರುತ್ತೆ ಎಂಟ್ರೆನ್ಸ್. ಇದು ರೊಟೇಷನ್ ಇರುತ್ತೆ. ನೀವು ಕೃಷಿ ಹೊಂಡ ನೋಡ್ಬೇಕು ಅಥವಾ ಯಾರೋ ಬಂದ್ರು ಏನ್ ಮಾಡಿದ್ರು ನೀವು ಅಲ್ಲಿಂದ ಮಾನಿಟರ್ ಮಾಡ್ಬೋದು. ಅದು ಸೋಲಾರ್ ಲೈಟ್. ನೈಟ್ ಆಟೋಮೆಟಿಕ್ ಆಗಿ ಆನ್ ಆಗುತ್ತೆ, ಬೆಳಿಗ್ಗೆ ಅಲ್ಲಿ ಅದಾಗದೆ ಆಫ್ ಆಗುತ್ತೆ. ಕ್ಯಾಮ್ರಾಸ್ ಸೋಲಾರ್ ಕ್ಯಾಮ್ರಾಸ್, ಅದಕ್ಕೇನ್ ಪವರ್ ಬೇಡ. 100% ಡೆವಲಪ್ ಆಗಿದೆ. ಜಸ್ಟ್ ಟರ್ನ್ ಕೀ ಪ್ರಾಜೆಕ್ಟ್ ತರ ನೀವು ಕೀ ಇಟ್ಕೊಂಡು ಇರೋ ಪ್ರಾಪರ್ಟಿ ಮೇಂಟೈನ್ ಮಾಡಿ ಯೂಸ್ ಮಾಡ್ಬೋದು. ಇಲ್ಲಿನೂ ನಾವು ಬೌಂಡ್ರಿ ಕ್ರಾಪ್ ಆಗಿ ಮಹಾಗನಿ ನೀಮ್ ಹಾಕಿರ್ತೀವಿ. ಎಲ್ಲ ಸೇರಿ ಒಂದು 50 ಇದೆ. ಇಲ್ಲೇನೆ ಅಲ್ಲ, ಟೋಟಲ್ ಎಲ್ಲ ಸೇರಿ ಮಹಾಗನಿ ನಿಮ್ಮೆಲ್ಲ ಒಂದು 50 ಇದೆ. ಸೊ ಈ ಜಾಗ ನಿಮ್ಗೆ ಏನಾರ ಈಗ ಇನ್ ಕೇಸ್ ನೀವು ಹಸು ಸಾಕ್ತೀರಾ ಅನ್ಕೊಳ್ಳಿ, ಡೇ ಟೈಮ್ ಇಲ್ಲಿ ಫ್ರೀ ರೇಂಜ್ ಬಿಡ್ಬೇಕಲ್ಲ, ಅದಕ್ಕೆ ಬಿಡ್ಬೋದು. ಇಲ್ಲ ಗೋಟ್ ಫಾರ್ಮಿಂಗ್ ಮಾಡಿದ್ರೆ ಫ್ರೀ ರೇಂಜ್ ಬಿಡ್ಬೋದು. ಮುಂಚೆ ಎಲ್ಲ ಸ್ಲೋಪ್ ಎಲ್ಲ ಇತ್ತಾ ಅಥವಾ ನೀವು ಇವಾಗ ಸ್ಲೋಪ್ ಮಾಡಿರೋದು? ಇಲ್ಲ, ಇದು ಎಲ್ಲ ಸ್ಟೆಪ್ ರೆಡಿ ಮಾಡಿದೀವಿ. ನೀವು ರೆಡಿ ಮಾಡಿರೋದು? ನಾವು ರೆಡಿ. ಮುಂಚೆ ಎಲ್ಲ ಈ ಒಂದೇ ಲೆವೆಲ್ ಇತ್ತು ಗುಡ್ಡ? ಮುಂಚೆನೂ ಕೃಷಿ ಮಾಡ್ತಿದ್ದೆ ಜಾಗನೇ ಇದು, ಬಟ್ ನಾವು ಪ್ರಾಪರ್ ಆಗಿ ರೆಡಿ ಮಾಡಿದೀವಿ ಅಷ್ಟೇ ಜಾಗನ. ಅಂದ್ರೆ ತುಂಬಾ ವರ್ಷದಿಂದ ಇಲ್ಲಿ ಯಾರು ಅಗ್ರಿಕಲ್ಚರ್ ಮಾಡ್ತಾ ಇರ್ಲಿಲ್ಲಲ್ಲ, ಹಾಳಾಗಿರೋದೆಲ್ಲ ರೆಡಿ ಮಾಡ್ಕೊಂಡಿದೀವಿ. ಇದು ಪರ್ಕೊಲೇಷನ್ ಪಾಂಡ್ ಅಂತ, ಅಂದ್ರೆ ನಾವು ಮಳೆ ನೀರನ್ನ ಹಿಡ್ದಿಟ್ಕೊಳ್ಳೋದಕ್ಕೋಸ್ಕರ. ನೀವು ಇಲ್ಲಿ ನೋಡಿದ್ರೆ ಲ್ಯಾಂಡ್ ವಿ ಶೇಪ್ ಅಲ್ಲಿ ಇದೆ ಅಲ್ಲ ಲ್ಯಾಂಡ್ ನಮ್ದು. ಮಳೆ ನೀರೆಲ್ಲ ಇಲ್ಲಿ ಕೊಚ್ಕೊಂಡು ಇಲ್ಲಿ ಹರ್ಕೊಂಡು ಹೋಗ್ತಿತ್ತು. ಇದು ಹಿಂಗ್ ವಿ ಶೇಪ್ ಆಗಿ ಬರುತ್ತೆ ನಮ್ದು. ಪ್ಲಸ್ ನಮ್ ಲ್ಯಾಂಡ್ ಇಂದ ಮೇಲ್ಗಡೆ ಏನಿದೆ ಅಲ್ಲಿ ಬೀಳೋ ಮಳೆ ನೀರೆಲ್ಲ ಸಹ ಇದ್ರೊಳಗೆ ಹರ್ಕೊಂಡ್ ಬರುತ್ತೆ. ಬರೋ ನೀರು ವೇಸ್ಟ್ ಆಗಿ ಹರ್ಕೊಂಡು ಕೊಚ್ಕೊಂಡು ಹೋಗ್ಬಿಟ್ರೆ ನಮಗೆ ವೇಸ್ಟ್ ಅಲ್ಲ. ಅದಕ್ಕೆ ಕೃಷಿಗೆ ಬಳಕೆ ಆಗ್ಲಿ ಅನ್ಬಿಟ್ಟು, ಕೃಷಿ ಅಂದ್ರೆ ನಾವ್ ಇಲ್ಲಿಂದ ಪಂಪ್ ಮಾಡಕ್ ಆಗಲ್ಲ, ಬಟ್ ಭೂಮಿ ಒಳಗೆ ಹಿಂಗಿಸ್ತೀವಿ ಮ್ಯಾಕ್ಸಿಮಮ್. ಅದಕ್ಕೆ ಇಂಗು ಗುಂಡಿ ಅಂತ ಪರ್ಕೊಲೇಷನ್ ಪಾಂಡ್ ಅಂತ ಹೇಳೋದು. ಸೊ ಇಲ್ಲಿ ಮಳೆ ನೀರೆಲ್ಲ ಹಿಂಗಿಸ್ತೀವಲ್ಲ, ಇಲ್ಲಿ ಬರುವಾಗ ನೋಡಿ ಅಲ್ಲೊಂದು ಬೋಲ್ಡರ್ ಚೆಕ್ ಇದೆ. ಕಡ್ಡಿ ಕಸ ಏನ್ ಬಂದ್ರು ಅಲ್ಲಿ ಫಿಲ್ಟರ್ ಆಗುತ್ತೆ. ನೆಕ್ಸ್ಟ್ ಇಲ್ಲೊಂದು ಚಿಕ್ಕ ಗುಂಡಿ ಕಾಣ್ತಾ ಇದೆ ನಿಮ್ಗೆ. ಆ ಚಿಕ್ಕ ಗುಂಡಿಲಿ ಏನಾಗುತ್ತೆ, ಸಿಲ್ಟ್ ಟ್ರ್ಯಾಪ್ ಅಂತೀವಿ. ನೀರಲ್ಲಿ ಗೊಜ್ಜೆ ಎಲ್ಲ ಇರುತ್ತಲ್ಲ, ಅದೆಲ್ಲ ಕೆಳಗೆ ಇಳಿದ್ಬಿಟ್ಟು ತಿಳಿ ನೀರ್ ಮಾತ್ರ ತುಂಬಿ ಇದಕ್ಕೆ ಹರಿಯುತ್ತೆ. ಇನ್ ಕೇಸ್ ಇದು ತುಂಬಿತು ಅಂದ್ರೆ ಇಲ್ಲಿಂದ ಹರ್ಕೊಂಡು ಹೋಗಕ್ ದಾರಿ ಮಾಡಿದೀವಿ. ಹರ್ಕೊಂಡು ನೀವು ಅಲ್ಲಿ ಕೆಳಗೆ ಅಬ್ಸರ್ವ್ ಮಾಡಿದ್ರೆ ನಮ್ ಬೋರ್ವೆಲ್ ಇದೇ ಲೈನ್ ಅಲ್ಲಿ ಇದೆ. ಸೊ ಏನೇ ಮಳೆ ನೀರು ಇದರಿಂದ ಹೋದ್ರು ಬೋರ್ವೆಲ್ ರಿಚಾರ್ಜ್ ಆಗ್ಬೇಕು ನಮ್ಗೆ ರೆಗ್ಯುಲರ್ ಆಗಿ. ಸೊ ಈ ಲ್ಯಾಂಡ್ ಅಲ್ಲಿ ಏನ್ ನೀರ್ ಬೀಳುತ್ತೆ 100% ನಮ್ ಲ್ಯಾಂಡ್ ಅಲ್ಲೇನೆ ನಾವು ಪರ್ಕೊಲೇಟ್ ಆಗಂಗೆ ಪ್ಲಾನ್ ಮಾಡಿರ್ತೀವಿ. ಯಾವ್ದು ನೀರು ವೇಸ್ಟ್ ಆಗಿ ಬೇರೆ ಹರ್ಕೊಂಡು ಹೋಗೋ ರೀತಿಗೆ ಮಾಡಿಲ್ಲ. ಎಲ್ಲಾನು ಉಪಯೋಗ ಆಗುತ್ತೆ. ಎಲ್ಲಾ ನೀರು ನಮ್ಮ ಭೂಮಿಯಲ್ಲೇ ಬಳಕೆಗೆ ಬರ್ಬೇಕು. ಇಲ್ಲ ಅಟ್ಲೀಸ್ಟ್ ಇಲ್ಲೇ ಹಿಂಗ್ಬಿಟ್ಟು ನಮ್ಮ ಬೋರ್ವೆಲ್ ರಿಚಾರ್ಜ್ ಆಗ್ಬೇಕು. ಇದೇನೋ ಜಾಸ್ತಿ ತುಂಬಿ ಹೋದ್ರೆ ಅಲ್ಲಿ ಕೃಷಿ ತುಂಬೋದ್ರೆ ಅಲ್ಲೋಗುತ್ತೆ. ಇಲ್ಲ ಇಲ್ಲೇ ತುಂಬಿದ್ ಹಿಂಗಿದ್ದು ನಮ್ ಈ ಕಡೆ ಭೂಮಿಗೆಲ್ಲ ತೇವಾಂಶ ಜಾಸ್ತಿ ದಿನದ ತನಕ ಹಿಡ್ಕೊಂಡಿರುತ್ತೆ. ಇಲ್ಲಿಂದ ಮೇಲೆ ನಮ್ದು ಪರ್ಮಾಕಲ್ಚರ್ ಶುರು ಆಗುತ್ತೆ. ಸೊ ಇದು ಫುಡ್ ಫಾರೆಸ್ಟ್ ಅಂತಾನು ಕರಿಬಹುದು. 1 ಎಕರ್ ಪ್ಲಾಟ್ ಏನ್ ಕಾಣ್ತಾ ಇದೆ, ಇದರಲ್ಲಿ ನಿಮ್ಗೆ 80 ಡಿಫ್ರೆಂಟ್ ವೆರೈಟಿ ಫ್ರೂಟ್ಸ್, ಒಂದು 200ಕ್ಕಿಂತ ಹೆಚ್ಚು ಗಿಡಗಳಿದೆ. ಅಂದ್ರೆ ವೆರೈಟೀಸ್ 80, ಒಂದೊಂದು 4-5 ಆ ತರ ಆಗಿ ಒಂದು 200 ಡಿಫ್ರೆಂಟ್ ವೆರೈಟಿ ಫ್ರೂಟ್ಸ್ ಇದೆ. ಈ ಪ್ಲಾಟ್ ನಾವು ಟೆಂಪ್ರರಿ ಫ್ರೂಟಿಂಗ್ ಪ್ಲಾಟ್ ಅಂತ ಅಂತೀವಿ. ನಾವು ಅಲ್ಲಿ ಏನ್ ಕೆಲಸ ಮಾಡಿದೇವಿ ಅದು ಯಾವಾಗ್ಲೂ ಹಗ್ದಿ ತೆಗ್ದಿ ಹೊಸದ್ ಹಾಕೋ
ಕೆಲಸ ಮಾಡಂಗಿರಲ್ಲ. ಬಟ್ ಬಾಳೆ ಪರ್ಮನೆಂಟ್ ಗಿಡ ಅಲ್ಲ ಒಂದಷ್ಟು ವರ್ಷ ಆದ್ಮೇಲೆ ಹೋಗುತ್ತೆ. ಪಪ್ಪಾಯ ಒಂದ್ ವರ್ಷ ಆದ್ಮೇಲೆ ಹೋಗುತ್ತೆ. ಈ ಏರಿಯಾ ಹೆಂಗಂದ್ರೆ ನೀವು ಡಿಸ್ಟರ್ಬ್ ಮಾಡ್ಬೋದು. ಹಾಗೆ ಇದ್ಬಿಟ್ಟು ನಿಮ್ಗೆ ಬೇರೆ ಯಾವ್ದೋ ಬೇರೆ ಫ್ರೂಟ್ ಸಿಕ್ತು ಅದನ್ನ ತಂದು ನೆಡೋದು ಆ ಥರ ಮಾಡೋದಕ್ಕೆ ಟೆಂಪ್ರರಿ ಫ್ರೂಟಿಂಗ್ ಏರಿಯಾ ಅಂತ. ಇಲ್ಲೊಂದು 5 ಡಿಫ್ರೆಂಟ್ ವೆರೈಟಿ ಬಾಳೆ ಇದೆ. ನಂಜನಗೂಡು ರಸ ಬಾಳೆ ಇದೆ, ಪಚ್ಚ ಬಾಳೆ ಇದೆ, ಏಲಕ್ಕಿ ಬಾಳೆ ಇದೆ, ಮದರಂಗ ಬಾಳೆ ಇದೆ, ಸಾಂಬಾರ್ ಬಾಳೆ ಇದೆ. ಡಿಫ್ರೆಂಟ್ ಅಂದ್ರೆ ಕಮರ್ಷಿಯಲಿ ಇಲ್ಲ, ನಮ್ಮ ಬಳಕೆಗೆ ಸಿಗಕ್ಕಾಗೋಂಗೆ ಡಿಫ್ರೆಂಟ್ ವೆರೈಟಿ ಬಾಳೆ ಕಲೆಕ್ಟ್ ಮಾಡಿದೀವಿ. ಅಲ್ಲಿನೂ 3 ವೆರೈಟಿ ಇದೆ. ಸೋಲೋ ಪಪ್ಪಾಯ ಇದೆ, 15 ವೆರೈಟಿ ಪಪ್ಪಾಯ ಇದೆ, ರೆಡ್ ಲೇಡಿ. ಪರ್ಮಾಕಲ್ಚರ್ ಮೇಲ್ಗಡೆ, ಇಲ್ಲಿ ಕೆಳಗಡೆ ಯಾಕೆ ಮಾಡಿಲ್ಲ ಅದನ್ನ? ಇದು ಆರ್ಗ್ಯಾನಿಕ್ ಫಾರ್ಮಿಂಗ್. ಈಗ ಬಯ್ಯರ್ಗೇನೋ ಅವ್ರದೇ ಸ್ವಂತ ಕೃಷಿ ಮಾಡೋ ಆಸೆ ಇರುತ್ತೆ. ನಾವು ಮಾಡಿದ್ನೇ ಮಾಡ್ಬೇಕು ಅಂತಿಲ್ಲಲ್ಲ. ಅವ್ರಿಗೆ ನಂಗೆ ಅಡಿಕೆ ತೋಟ ಇಷ್ಟ, ನಂಗೆ ತೆಂಗಿನ ತೋಟ ಇಷ್ಟ ಅನ್ನೋದೇನೋ ಅವ್ರ ಮನ್ಸಲ್ಲಿ ಇರುತ್ತೆ ಅಂತ ಇಟ್ಕೊಳ್ಳಿ. ಸೊ ಅದಕ್ಕೂ ಅವ್ರಿಗೆ ವ್ಯವಸ್ಥೆ ಬೇಕಲ್ಲ, ಅದಕ್ಕೆ ನೀವೆಲ್ಲ ಪಾರ್ಟೇಷನ್ ತರ ಮಾಡಿದಿರಾ? ಅದಕ್ಕೆ ಆ 1 ಎಕರೆ ಅವ್ರ ಚಾಯ್ಸಿಗೆ ಬಿಟ್ಬಿಟ್ಟಿದೀವಿ. ಅದನ್ನ ಅವ್ರು ಏನಾರು ಮಾಡ್ಕೊಬಹುದು. ಈಗೇನಾಗುತ್ತೆ, ನಾವು ಮಾಡಿರೋದನ್ನೇ ಅವ್ರು ಉಪಯೋಗಿಸ್ಬೇಕಾಗತ್ತೆ. ಬದಲು ಆ ಒಂದು ಗಿಡಕ್ಕೂ ಇವಾಗ ಇದು ಡ್ರಿಪ್ ಇರಿಗೇಷನ್ ಇದೆ. ಪ್ರತಿ ಗಿಡಕ್ಕೂ ನೀರು ಹೋಗ್ತಾ ಇರುತ್ತೆ. ಒಂದ್ಸಲ ನಾವು ಮೋಟರ್ ಆನ್ ಮಾಡ್ಬಿಟ್ರೆ ಮುಗೀತು, ಮನೇಲಿ ಕೂತ್ಕೊಂಡು. ಇಲ್ಲಿ ಗಿಡಕ್ಕೆ ಅದ್ ಪಡಗದ್ ನೀರು ಹೋಗಿರುತ್ತೆ. ತೋತಾಪುರಿ ಮಾವು ಲಾಸ್ಟ್ ಸೀಸನ್ ಒಳ್ಳೆ ಫ್ಲವರಿಂಗ್ ಆಗಿ ಹಣ್ಣು ಸಿಕ್ತು. ಈ ಸೀಸನ್ ಇನ್ನೂ ಆಗಿಲ್ಲ. ಅಲ್ಟಿಮೇಟ್ಲಿ ಇದಿಷ್ಟು ಹಣ್ಣನ್ ಕಾಡಾಗತ್ತೆ. ವೆರೈಟಿ ಹಣ್ಣು ಸಿಗಕ್ ಸ್ಟಾರ್ಟ್ ಆಗುತ್ತೆ ನಿಮ್ಗೆ. ಇದೆಲ್ಲ ಹೆಂಗ್ ಕಾನ್ಸೆಪ್ಟ್ ಇರುತ್ತೆ ಅಂದ್ರೆ, ಅಲ್ಲಿ ಮನೆ ಕಟ್ಟಕ್ ಜಾಗ ಬಿಟ್ಟಿದೀವಿ. ಸೊ ಅಲ್ಲೊಂದ್ ಸಣ್ಣ ಕಾಟೇಜ್ ಮಾಡಿದ್ರೆ ಅಗ್ರಿ ಟೂರಿಸಂ ಸ್ಟಾರ್ಟ್ ಆಗುತ್ತೆ. 1 ಡೇ ಸ್ಟೇ, ಬನ್ನಿ ಸುಮ್ನೆ ಇದ್ದು ಓಡಾಡ್ಕೊಂಡು. ಅಲ್ಲಿ ಬೆಂಚ್ ಎಲ್ಲ ಮಾಡಿದೀವಿ ನೋಡಿ. ಸೆಕೆಂಡ್ ಏರ್ಪೋರ್ಟ್ ಇಲ್ಲಿ ಬಂದು ಈ ಕಡೆ ಬರ್ತಾ ಇದೆಯಾ? ಅದು ಕನಕಪುರ ಬರುತ್ತೆ ಅಂತ ಇದೆ ವಿಷಯ, ಇನ್ನೂ ಫೈನಲ್ ಆಗಿಲ್ಲ. ನಿಮ್ಗೆ ಇದು ಬೇಸಿಕಲಿ ಫಾರೆಸ್ಟ್ ಕಾನ್ಸೆಪ್ಟ್. ಇದು ನಿಮ್ಗೆ ಈಗ ಇಷ್ಟ ಹಸ್ರಲ್ಲಿ ಬೋಳ್ ಗುಡ್ಡ ಇತ್ತು, ಇದು ಇನ್ನೊಂದು 5 ವರ್ಷ ಆದ್ರೆ ಕಂಪ್ಲೀಟ್ ಮರಗಳು ಕವರ್ ಆಗಿ ನಿಮ್ಗೆ ಒಂದು ಕಾಡ್ ನೋಡಿದ್ರೆ ಹೆಂಗಿರ್ಬೇಕು ಹಂಗಿರ್ಬೇಕು. ಬಟ್ ಇಲ್ಲಿ ಗಿಡಗಳು ಶ್ರೀಗಂಧ ಎಲ್ಲ ಹಾಕಂಗಿಲ್ವಾ? ಹಾಕ್ಬೋದು. ನಿಧಾನಕ್ಕೆ ಸನ್ಸೆಟ್ ಆಗ್ತಾ ಇರುತ್ತೆ, ಪಕ್ಷಿಗಳೆಲ್ಲ ಹೋಗ್ತಾ ಇರ್ತವೆ ವಾಪಸ್ಸು. ಅವುಗಳ ಕೂಗಾಟ, ತಣ್ಣ ಗಾಳಿ. ಓಣಮ್ಮು ವಿಶುಗೆಲ್ಲ ಆ ಫ್ಲವರ್ ಬಿಡೋ ಅಂತ ಮರ ಇದು ವೈಲ್ಡ್ ಆಗಿತ್ತು, ತೆಗಿಯಕ್ ಹೋಗಿಲ್ಲ, ಹಂಗೆ ಉಳಿಸ್ಕೊಂಡಿದೀವಿ. ಜಪಾನ್ದು ಕಾಸ್ಟ್ಲಿಯೆಸ್ಟ್ ಮ್ಯಾಂಗೋ 4 ಲಕ್ಷಕ್ಕೆಲ್ಲ ಸೇಲ್ ಆಗಿದೆ. ಇದು ರೆಕಾರ್ಡ್ ರೇಟ್ ಇದ್ರದ್ದು. 1 ಕೆಜಿ ಮ್ಯಾಂಗೋ. ಒಂದು ಮ್ಯಾಂಗೋಗೆ ಅಂತಾರಪ್ಪ, ಮಿಯಾಜಾಕಿ ಮ್ಯಾಂಗೋ. ಆ ವೆರೈಟಿ ಮ್ಯಾಂಗೋ ಗಿಡ ಇದು ಬೆಳೀತಾ ಇದೆ, ಇನ್ನೂ ಹಣ್ಣಾಗಿಲ್ಲ. ಬಟ್ ಸ್ವಲ್ಪ ಕಾಸ್ಟ್ಲಿ ಮ್ಯಾಂಗೋ. ಜಪಾನ್ ಸಪೋಟ ಫ್ರೂಟಿಂಗ್ ನೋಡಿ. ಪ್ರತಿಯೊಂದಕ್ಕೂ ಗಿಡಕ್ಕೂ ನಿಮಗೆ ಡ್ರಿಪ್ ಇರಿಗೇಷನ್ ಇದೆ. ಪ್ರತಿ ಗಿಡಕ್ಕೂ ಡ್ರಿಪ್ ಇದೆ. ಈವನ್ ಈ ಮರ ಗಿಡಗಳಿಗೂ ಅಲ್ಲಿ ಒಳಗೆ ಡ್ರಿಪ್ ಲೈನ್ ರನ್ ಆಗಿದೆ. ನಾವಿದು ಪರ್ಮಾಕಲ್ಚರ್ ಅಂತ ಹೇಳಿದ್ನಲ್ಲ. ಸೊ ಏನಕ್ಕೆ ಇದು ಪರ್ಮಾಕಲ್ಚರ್ ಅಲ್ಲಿ ಮಾಡಿರೋದು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್. ಅಂದ್ರೆ ತುಂಬಾ ಕಾನ್ಸೆಪ್ಟ್ಸ್ ಇದೆ ಇದ್ರಲ್ಲಿ. ಒಂದು, ಇದು ಸ್ಲೋಪ್ ಅಲ್ವಾ ಇರೋದು ನಮ್ದು. ಮಳೆ ನೀರು ಬಿದ್ರೆ ಹಿಂಗ್ ಹರ್ಕೊಂಡ್ ಬರುತ್ತೆ. ನಾವೇನ್ ಮಾಡಿದೀವಿ, ಇಲ್ಲಿ ಟ್ರೆಂಚಸ್ ಮಾಡಿದೀವಿ. ಎವ್ರಿ 15 ಫೀಟ್ ನಮ್ದೇನ್ ಒಂದೊಂದು ಹಣ್ಣಿನ ಗಿಡ ಲೈನ್ ಇದೆ. ಪ್ರತಿ ಹಣ್ಣಿನ ಗಿಡಕ್ಕೂ ಒಂದೊಂದು ಟ್ರೆಂಚ್ ಇದೆ. ಅಂದ್ರೆ ಇದು ನಾವೇನು ಹೇಳ್ತೀವಲ್ಲ, ಅದು ಮಣ್ಣಿನ ಸವೆತ ಅದನ್ನ ತಡೆಯಕ್ಕೆ, ಮಳೆ ನೀರನ್ನ ತಡೆದಿಟ್ಕೊಳಕ್ಕೆ. ಸೊ ಇಲ್ಲಿ ಬಿದ್ದಿದ್ ಇಷ್ಟು ಮಳೆ ನೀರು ಇಲ್ಲಿ ಬಂದು ತಡೆದಿಟ್ಕೊಳ್ಳುತ್ತೆ. ಈ ಟ್ರೆಂಚ್ ಸ್ಟ್ರೈಟ್ ಲೈನ್ ಅಲ್ಲಿ ಇಲ್ಲ, ಕಂಟ್ಯೂರ್ ಮಾರ್ಕಿಂಗ್ ಅಂತೀವಿ. ನಮ್ದು ಈ ಗುಡ್ಡ ಏನ್ ಎಲಿವೇಶನ್ ಅಲ್ಲಿ ಇದೆ ಅದೇ ತರ ಮಾರ್ಕ್ ಮಾಡಿ. ಈಗ ನೀವು ಅಬ್ಸರ್ವ್ ಮಾಡಿದ್ರೆ ಹಿಂಗ್ ಸ್ಲೋಪ್ ಇದೆ. ಸೊ ಬೆನಿಫಿಟ್ ಏನು ಅಂದ್ರೆ, ನೀವು ಹಿಂಗ್ ಸ್ಟ್ರೈಟ್ ಹೊಡೆದ್ರೆ ಎಲ್ಲಿ ಮ್ಯಾಕ್ಸಿಮಮ್ ಸ್ಲೋಪ್ ಇದೆ ಅಲ್ಲಿ ಹೊಡ್ಕೊಂಡು ಹೋಗ್ಬಿಡುತ್ತೆ ನೀರು. ಇದು ಹಂಗಾಗಲ್ಲ, ಬಿದ್ದಿದ್ ನೀರು ಹಿಂಗ್ ಹರ್ಕೊಂಡ್ ಬರುತ್ತೆ ಒಂದ್ ಕಡೆಗೆ. ಸೊ ಇಲ್ಲಿ ಹರ್ಕೊಂಬಂದು ಓವರ್ಫ್ಲೋ ಆಯ್ತು ಅಂದ್ರೂ ನಮ್ಗೆ ಕೃಷಿ ಹೊಂಡಕ್ಕೆ ಹಾರ್ವೆಸ್ಟ್ ಆಗ್ಬೇಕು, ಎಲ್ಲೆಲ್ಲ ಹೊಡ್ಕೊಂಡು ಹೋಗ್ಬಾರ್ದು. ಪ್ಲಸ್ ಇನ್ನೊಂದೇನು ಅಂದ್ರೆ, ಇಲ್ಲಿ ಮರ ಹಾಕಿದೀವಲ್ಲ, ಈಗ ಅಕ್ಸೆ ನೋಡ್ತಾ ಇದೀರಾ, ಎಲ್ಲ ಎಲೆ ಹೂ ಎಷ್ಟು ಉದುರ್ತಾ ಇದೆ ನೋಡಿ. ಇಲ್ಲೆಲ್ಲ ಉದುರ್ತಾ ಇದೆಯಲ್ಲ, ಇದೆಲ್ಲ ಇದ್ರೊಳಗೆ ಟ್ರಾಪ್ ಆಗುತ್ತೆ. ಎಲೆಗಳೆಲ್ಲ ಟ್ರಾಪ್ ಆಗಿರುತ್ತೆ. ನೆಕ್ಸ್ಟ್ ಮಳೆಗಾಲ ಬಿದ್ದಾಗ ಎಲೆಗೆಲ್ಲ ನೀರ್ ಸಿಕ್ಬಿಟ್ಟು ಅಲ್ಲೇ ಕೊಳಿಯುತ್ತೆ. ಈ ಹಣ್ಣಿನ ಗಿಡ ನಾವೇನ್ ಹಾಕಿದೀವಿ, ಇದಕ್ಕೆ ಈ ಗುಂಡಿಗಳಲ್ಲಿ ಊಟ ತಯಾರಾಗ್ತಾ ಹೋಗುತ್ತೆ. ನಮ್ದು ಬೇಲಿ ಹತ್ರ ಎಂಟರ್ ಆಗೋ ಜಾಗ ಇದೆ ನೋಡಿ, ಅಲ್ಲಿಂದ ಬರುವಾಗ ಕಡ್ಡಿ ಕಸ ಏನಾದ್ರು ಬಂದ್ರೆ ಇಲ್ಲಿಂದ ಶುರು ಆಗುತ್ತೆ. ಈ ಕಲ್ಲುಗಳ ಮಧ್ಯೆ ಕಡ್ಡಿ ಎಲ್ಲ ತಡೆದಿಟ್ಕೊಳ್ಳುತ್ತೆ. ಬರೀ ನೀರು ಆ ಕಲ್ಲು ಒಳಗಿಂದ ನುಕ್ಕೊಂಡ್ ಬರುತ್ತೆ. ಇಲ್ಲಿ ನಿಮ್ಗೆ ನೀರ್ ಕೊರ್ದಿರೋದ್ ಕಾಣುತ್ತೆ ನೋಡಿ. ಇಲ್ಲಿ ಹಿಂಗ್ ಹರ್ಕೊಂಡು ನಮ್ದು ಸಿಲ್ಟ್ ಟ್ರ್ಯಾಪ್ ಅಂತ ಅವಾಗ್ಲೇ ಹೇಳಿದ್ನಲ್ಲ, ಅಲ್ಲಿಗೆ ಗಲೀಜ್ ನೀರು, ಮಳೆ ನೀರು, ಏನ್ ಫ್ರೆಶ್ ಗಲೀಜ್ ನೀರು ಇರುತ್ತೆ ಅದು ಹೋಗುತ್ತೆ. ಅಲ್ಲಿ ನೀರೆಲ್ಲ ಹಿಂಗ್ಬಿಟ್ಟು ತಿಳಿ ನೀರು ಅದ್ರ ಮೇಲಿಂದ ಕೆಳಗೆ ಹರ್ಕೊಂಡು ಹೋಗುತ್ತೆ. ಸೊ ಹೆಂಗೆ ಅಂದ್ರೆ, ಹಿಂಗ್ ಹೋಗ್ತಾ ನೀರು ಫಿಲ್ಟರ್ ಆದಷ್ಟು ಕ್ಲೀನಾಗಿ ಕೆಳಗೆ ಹೋಗ್ತಾ ಇರುತ್ತೆ. ಈ ಸಿಲ್ಟರ್ ಟ್ರ್ಯಾಪ್ ಅಲ್ಲಿ ನಮ್ಗೆ ಮಣ್ಣಿಗೆ ಸೇರ್ಕೊಳ್ಳುತ್ತಲ್ಲ, ಅದು ತುಂಬಾ ಮಿನರಲ್ಸ್, ನ್ಯೂಟ್ರಿಷನ್ ರಿಚ್ ಆಗಿರುತ್ತೆ. ಅದನ್ನ ತಗೊಂಡು ನಾವು ಗಿಡಗಳಿಗೆ ಕೊಟ್ಕೋತೀವಿ. ಟಾಪ್ ಸಾಯಿಲ್ ನ ಹಿಡ್ದಿಟ್ಕೊಳಕ್ ಒಂದ್ ರೀತಿನೂ ಆದಂಗ ಆಗುತ್ತಿದ್ದು. ಕೊಚ್ಕೊಂಡ್ ಬಂದಿರೋ ಟಾಪ್ ಸಾಯಿಲ್ ನ ಹಿಡ್ದಿಟ್ಕೊಳಕ್ ಆಗುತ್ತೆ ಇದ್ರೊಳಗೆ. ಗಿಡಗಳು ಹೇಳಿದ್ನಲ್ಲ, ಎಕ್ಸಾಟಿಕ್ ಫ್ರೂಟ್ಸ್ ಒಂದು 80 ವೆರೈಟೀಸು, ಈ ಸಪೋರ್ಟಿಂಗ್ ಕ್ರಾಪ್ಸ್ ಒಂದು 3 ವೆರೈಟಿ, ಟೀಕ್ ಒಂದು ವೆರೈಟಿ ಅಂತ ಕನ್ಸಿಡರ್ ಮಾಡಿ, ಮಹಾಗನಿ, ನೀಮು. ಟೋಟಲ್ ಒಂದು ರಫ್ ಆಗಿ ಹೇಳ್ಬೇಕಂದ್ರೆ ಒಂದು 100 ವೆರೈಟಿ ತನಕ ಇದೆ. ಡಿಫ್ರೆಂಟ್ ವೆರೈಟೀಸ್, ನಂಬರ್ ಜಾಸ್ತಿ ಇದೆ, 2000 ಮೇಲಿದೆ. ವೆರೈಟಿ ಬೇರೆ, ವೆರೈಟಿ ಒಂದು 100 ಡಿಫ್ರೆಂಟ್ ವೆರೈಟಿ ಗಿಡಗಳು ಸಿಗುತ್ತೆ. ಕ್ವಾಂಟಿಟಿ ಜಾಸ್ತಿ ಇದೆ, ಕ್ವಾಂಟಿಟಿ ಒಂದು 2000 ಇದೆ. 2000 ಗಿಡಗಳು, 2000 ಗಿಡಗಳಿರುತ್ತೆ. ಮಹಾಗನಿ ಇರ್ಬೋದು, ಟೀಕುಡ್ ಇರ್ಬೋದು, ಹಣ್ಣುಗಳಿರ್ಬೋದು, ಎಲ್ಲ ಡಿಫ್ರೆಂಟ್ ವೆರೈಟೀಸ್ ಇರುತ್ತೆ. ಸನ್ಸೆಟ್ ವ್ಯೂ ಪಾಯಿಂಟ್ ಇದು. ಸದ್ಯಕ್ಕೆ ನಮಗೆ ವ್ಯೂ ಪಾಯಿಂಟ್ ತರ ನಾವು ವಿಜುವಲ್ಸ್ ಅಲ್ಲಿ ನಾನು ಕೊಡ್ತೀನಿ. ಇಲ್ಲಿ ನೋಡಿದ್ರೆ ನಿಮ್ಗೆ ಈ ಗುಡ್ಡದಲ್ಲಿ ಸನ್ಸೆಟ್ ಸಿಗುತ್ತೆ ನಮಗೆ ನೋಡಕ್ಕೆ ಈವ್ನಿಂಗ್ಸ್.
ನನ್ನ ಪ್ಲಾನ್ ಪ್ರಕಾರ ಅಗ್ರಿ ಟೂರಿಸಂ ಏನಾದ್ರು ಮಾಡೋದಿದ್ರೆ ಇಲ್ಲೊಂದು ಸಣ್ಣ ಸ್ಟೇ ಮಾಡ್ಕೊಳ್ಳೋದು, ಅಥವಾ ಅವ್ರಿಗೆ ಇಂಟ್ರೆಸ್ಟ್ ಇದ್ರೆ ಒಂದು ಮನೆ ಮಾಡ್ಕೊಂಡ್ರೆ ಇಲ್ಲಿ ವಾಟರ್ ಫೆಸಿಲಿಟಿ ಎಲ್ಲ ಮಾಡಿಬಿಟ್ಟಿದೀವಿ ಈಗಾಗಲೇ. ಈ ರೀಜನ್ ಏನಕ್ಕೆ ಆ ಥರ ಗಿಡ ಹಾಕದೆ ಖಾಲಿ ಬಿಟ್ಟಿದೀವಿ ಅಂದ್ರೆ ಇದೊಂದು ಸ್ಟೇ ಏರಿಯಾ ಮಾಡ್ಕೊಂಡ್ರೆ ವ್ಯೂ ತುಂಬಾ ಚೆನ್ನಾಗಿರುತ್ತೆ, ವಾಸ ಇರೋದಕ್ಕೆ ಚೆನ್ನಾಗಿರುತ್ತೆ ಅನ್ನೋ ರೀಸನ್ಗೆ ಇದು ನಂಗೆ ಖಾಲಿ ಬಿಟ್ಟಿದೀವಿ. ಇದು ಕೊಟ್ಟಿಗೆ ಗೊಬ್ಬರ ತರಿಸಿರ್ತೀವಿ ಗಿಡಗಳಿಗೆ. ಸದ್ಯಕ್ಕೆ ನಾವು ಹಸು ಸಾಕ್ತಿಲ್ಲಲ್ಲ, ಸೊ ಮೇಂಟೆನೆನ್ಸ್ ಗಿಡಗಳಿಗೆ ಕೊಡೋದಕ್ಕೆ ಸುತ್ತಮುತ್ತ ಯಾರು ಹಸು ಸಾಕಿರ್ತಾರೆ ಅವ್ರ ಹತ್ರ ಹೋಗ್ಬಿಟ್ಟು ಇದು ಕೊಟ್ಟಿಗೆ ಗೊಬ್ಬರ ತಂದಿರ್ತೀವಿ. ಬಂದವ್ರಿಗೆ ಎಂಟ್ರಿನ ಅದು? ಹಾ, ಈಗ ಇಲ್ಲಿ ನಾವು ಮನೆ ಮಾಡಿದ್ರೆ ಇಲ್ಲಿ ಎಂಟ್ರಿ ಬೇಕು ಅಂತಾನೆ ಆ ರೋಡ್ ಮಾಡಿರೋದು, ಇಲ್ಲಿ ತನಕ ಎಂಟ್ರಿ ಕೊಡ್ಬೋದು. ಅಥವಾ ನೀವೇನಾದ್ರೂ ವೆಹಿಕಲ್ ಬರಬೇಕು ಅಂದ್ರೂ? ಹೌದು, ಈ ಗೊಬ್ಬರ ಹೊಡಿಸ್ಬೇಕು ಅಂದ್ರೆ ಇಲ್ಲಿ ತನಕ ಗೊಬ್ಬರ ತರಿಸ್ಬೋದು. ಇಲ್ಲೇನು ಹಾರ್ವೆಸ್ಟ್ ಇದೆ ಎತ್ಕೊಂಡು ಹೋಗಕ್ಕಾದ್ರೂ ಬೇಕು ಅಂದಾಗ ಬೇಕು. ಸೊ ಒಂದು ರೂಟ್ ಬೇಕಲ್ಲ, ಅದಕ್ಕೆ ಇಲ್ಲಿ ತನಕ ದಾರಿ ಮಾಡಿದೀವಿ. ಇಲ್ಲಿವರೆಗೂ ದಾರಿ ಇದೆ, ಮತ್ತೆ ಮೇಲೆಲ್ಲ ಕಾಲ್ ದಾರಿಗಳಲ್ಲಿ ಹೋಗ್ಬೋದು. ಅದು ಫಿಲ್ಟ್ರೇಷನ್ ಸಿಸ್ಟಮ್. ನಾವು ಡ್ರಿಪ್ ಸ್ಪ್ರಿಂಕ್ಲರ್ಸ್ ರನ್ ಆಗ್ಬೇಕಲ್ಲ, ಅದಕ್ಕೆ ನಾವು ಬರೋ ನೀರನ್ನ ಪಾಂಡ್ ಇಂದ ಪಂಪ್ ಮಾಡ್ತೀವಿ. ಪಾಂಡ್ ಅಲ್ಲಿ ಪಾಚಿ ಕಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಆ ಪಾಚಿ ಎಲ್ಲ ಫಿಲ್ಟರ್ ಆಗ್ಬಿಟ್ಟು ಹೋಗ್ಬೇಕು, ಇಲ್ಲ ಡ್ರಿಪ್ಪರ್ಸ್ ಬ್ಲಾಕ್ ಆಗುತ್ತೆ. ಪ್ರತಿ ಗಿಡದ ಮಧ್ಯಾಹ್ನ ಓಡಾಡಕ್ ಜಾಗ ಇದೆ. ನಾವು ಗಿಡ ಮಾನಿಟರ್ ಮಾಡಕ್ ಬೇಕು, ಸಣ್ಣ ಹಣ್ಣು ಬಿಟ್ಟಾಗ ಕಿತ್ಕೊಳಕ್ ಹೋಗಕ್ಕೆ ಮೇಂಟೆನೆನ್ಸ್ ಬೇಕಲ್ಲ. ಫುಡ್ ಫಾರೆಸ್ಟ್ ತರ ಇದು ಸ್ಟಾರ್ ಫ್ರೂಟ್ ಇದೆ, ಮಲ್ಬೆರಿ ಫ್ರೂಟ್ ಇದೆ, ಅಲ್ಲಿ ನಲ್ಲಿಕಾಯಿ ಇದೆ, ಎಲ್ಲ ಮೆಡಿಸಿನ್ ಇಲ್ಲೇ ಇದೆ. ಎಲ್ಲ ಮೆಡಿಸಿನ್ ಇಲ್ಲೇ ಇದೆ. ಆರ್ಗ್ಯಾನಿಕ್ ಫುಲ್ಲಿ. ಈ ಗಾಳಿ ಈ ವಾತಾವರಣದಲ್ಲಿ ಇದ್ರೆ ಹಾಸ್ಪಿಟ್ಲ್ ಬೇಕಾಗಲ್ಲ. ಇದು ನಮ್ಮ ಇರಿಗೇಷನ್ಗೆ ಫಿಲ್ಟ್ರೇಷನ್ ಬೇಕಲ್ಲ. ನಾವು ಪಾಂಡ್ ಮಾಡಿದೀವಿ, ಪಾಂಡಲ್ಲಿ ಪಾಚಿ ಕಟ್ಟೋ ಚಾನ್ಸಸ್ ಇರುತ್ತೆ. ಹಂಗೆ ಪಂಪ್ ಮಾಡಿದ್ರೆ ನಮ್ಮ ಡ್ರಿಪ್ಪರ್ಸ್ ಗಳೆಲ್ಲ ಬ್ಲಾಕ್ ಆಗೋಕ್ ಚಾನ್ಸಸ್ ಇರುತ್ತೆ. ಸೊ ಆ ನೀರ್ನ ನಾವು ಫಿಲ್ಟರ್ ಮಾಡಿ ನಮ್ ಡ್ರಿಪ್ಪರ್ ಕಳಿಸ್ಬೇಕು. ಸೊ ಅಲ್ಲಿ ನಾನು ಹೇಳದ್ನಲ್ಲ ಪಾಂಡಲ್ಲಿ ಒಂದು ಮೋಟರ್ ಇದೆ ಅಂತ, ಅಲ್ಲಿ ಪಂಪ್ ಆಗಿದ್ ನೀರು ಇಲ್ಲಿ ತನಕ ಬರುತ್ತೆ. ಇದು ಗ್ರೇವಲ್ ಫಿಲ್ಟರ್ ಅಂತ, ಫಸ್ಟ್ ಸ್ಟೇಜ್ ಆಫ್ ಫಿಲ್ಟ್ರೇಷನ್. ಇಲ್ಲಿ ನೀರು ಬಿದ್ದಿದ್ದು ಇಲ್ಲಿ ಒಳಗೆ ಗ್ರೇವಲ್ ಇರುತ್ತೆ, ಇದ್ರೊಳಗಿಂದ ಫಿಲ್ಟರ್ ಆಗಿ ಇಲ್ಲಿಗೆ ಬರುತ್ತೆ. ಇದು ವೆಂಚುರಿ ಅಂತ. ನಾವು ಜೀವಾಮೃತ ಅಥವಾ ನಮ್ಮ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಲ್ಲಿ ಕೆಲವೊಂದಷ್ಟು ಲಿಕ್ವಿಡ್ ನ್ಯೂಟ್ರಿಯೆಂಟ್ಸ್ ಕೊಡ್ತೀವಿ, ಅದನ್ನ ಕೊಡೋದಕ್ಕೆ ಯೂಸ್ ಮಾಡ್ತೀವಿ. ಈ ಪೈಪ್ ನ ಅದ್ರಲ್ಲಿ ಡಿಪ್ ಮಾಡೋದು, ಇಲ್ಲಿ ವಾಲ್ವ್ ಇದೆ, ವಾಲ್ವ್ ಅಲ್ಲಿ ನಾವು ಕಂಟ್ರೋಲ್ ಮಾಡಿದ್ರೆ ಇದು ಸಕ್ ಮಾಡುತ್ತೆ. ಸೊ ಇದ್ರೊಳಗೆ ನಾವು ಕಳ್ಸಿದ್ರೆ ನಮ್ಮ ಇಡೀ ಜಮೀನಿಗೆ ನಾವು ನ್ಯೂಟ್ರಿಯೆಂಟ್ಸ್ ಕೊಟ್ಟಂಗಾಯ್ತು. ಒಂದೊಂದಕ್ಕೆ ಹಾಕೋಗೋ ಕೆಲಸ ಇರೋದಿಲ್ಲ. ಸೊ ಇದು ವೆಂಚುರಿ ಅಂತ. ಇದು ಡಿಸ್ಕ್ ಫಿಲ್ಟರ್ ಅಂತ. ಒನ್ ಸ್ಟೇಜ್ ಆಫ್ ಫಿಲ್ಟ್ರೇಷನ್ ಅಲ್ಲಿ ಮುಗೀತು. ಇದರಲ್ಲಿ ತುಂಬಾ ಮೈನ್ಯೂಟ್ 130 ಮೈಕ್ರಾನ್ ಇದೆ ನೋಡಿ, ಅಷ್ಟು ಸಣ್ಣ ಪಾರ್ಟಿಕಲ್ಸ್ ಸಹ ಇದು ಫಿಲ್ಟರ್ ಮಾಡುತ್ತೆ. ಇದಾದ್ಮೇಲಿಂದ ನೀರು ಆಚೆ ಹೋಗ್ಬಿಟ್ಟು ನಮ್ಮೆಲ್ಲ ಗಿಡಗಳಿಗೂ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಅದೇನದು? ವಾಲ್ಗಳು, ಇರಿಗೇಷನ್ ಇರುತ್ತಲ್ಲ, ಸೊ ಆನ್ ಆಫ್ ಮಾಡಕ್ಕೆ ಈಗ ನಮ್ಗೆ ಗಿಡಗಳಿಗೆ ನೀರು ಬೇಕಾಗಿಲ್ಲ ಅಂತ ಇಟ್ಕೊಳ್ಳಿ, ಅವಾಗ ವಾಲ್ವ್ ಆಫ್ ಮಾಡಿದ್ರೆ ಈ ಏರಿಯಾ ಬಿಟ್ಟು ನಮ್ಗೆ ಇನ್ಯಾವ ಏರಿಯಾಗ ನೀರು ಹೋಗ್ಬೇಕು ಅವುಗಳಿಗೆ ಮಾತ್ರ ನೀರು ಹೋಗುತ್ತೆ. ಪ್ಲಸ್ ನಮ್ದು ಇರಿಗೇಷನ್ ಅಲ್ಲಿ ನೋಡಿದ್ರೆ ಇಲ್ಲಿ ಎವ್ರಿ 3 feet ಒಂದು ಟೇಕ್ ಆಫ್ ಇದೆ. ಇಲ್ಲಿದೆಯಲ್ಲ, ಈ ಟ್ಯಾಪ್ ಓಪನ್ ಮಾಡ್ಬಿಟ್ಟು ಇಲ್ಲಿ ನೀವು ಪೈಪ್ ಕನೆಕ್ಟ್ ಮಾಡಿ ಮುಂದಕ್ಕೆ ಬಿಟ್ರೆ ನೀವು ನೆಕ್ಸ್ಟ್ ಇನ್ನೆಷ್ಟು ಬೇಕು ಇರಿಗೇಷನ್ ನೀವು ಆಡ್ ಮಾಡಬಹುದು. ಫುಲ್ ಆಗಿರ್ಬೇಕು ಅಂದ್ರೆ ಆರಾಮಾಗಿರ್ಬೋದು. ಇಲ್ಲಿಂದ ನಿಮ್ದು ಬೌಂಡ್ರಿ ಸ್ಟಾರ್ಟ್, ಇಲ್ಲಿಂದ ಈ ಫೆನ್ಸಿಂಗ್ ಏನಿದೆ ಅಲ್ಲಿಂದ ಶುರು. ಸೊ ಗೈಸ್ ನೋಡಿದ್ರಲ್ಲ, ಹೊಸದ ರೂಟ್ಸ್ ಹಾಗೂ ಬ್ಯಾಕೆಟ್ ಸ್ಲೋಪ್ ಅವರು ಫಾರ್ಮ್ ನ ಹೇಗೆ ರೆಡಿ ಮಾಡಿದ್ದಾರೆ ಅಂತ. ನಿಮ್ಗೇನಾದ್ರೂ ಫಾರ್ಮ್ ಇಷ್ಟ ಆಗಿದ್ರೆ, ನೀವೇನಾದ್ರೂ ಫಾರ್ಮ್ ನ ವಿಸಿಟ್ ಮಾಡಬೇಕು ಹಾಗೆ ಕೊಂಡ್ಕೋಬೇಕು ಅಂತ ಅನ್ಸಿದ್ರೆ, ಅವ್ರ ಕಾಂಟ್ಯಾಕ್ಟ್ ನಂಬರು ಹಾಗೆ ಡೀಟೇಲ್ಸ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ, ಹಾಗೆ ಸ್ಕ್ರೀನ್ ಮೇಲೆ ಕೂಡ ಕೊಡ್ತೀನಿ. ನೀವು ಯಾವಾಗ ಬೇಕಾದ್ರೂ ವಿಸಿಟ್ ಮಾಡಬಹುದು, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಥ್ಯಾಂಕ್ ಯು ವೆರಿ ಮಚ್.